ನನಗಂತೂ ನಿಜ ಹೇಳ್ತೀನಿ, 6 ಕೋಟಿ ಲಿಂಗಾಯತರಿದ್ದಂಥ ನಮ್ಮ ಕರ್ನಾಟಕದೊಳಗೆ ಇವತ್ತು 6 ಲಕ್ಷ ಲಿಂಗಾಯತರು ಸಿಗೋದು ಕಷ್ಟ. 4ನೇ ತರಗತಿ ಓದಿದ ನನಗೇನೂ ಗೊತ್ತಿಲ್ಲದ ವಿಷಯ ಇಂತ ನಾ ಲಿಂಗ ಪೂಜೆ ಮಾಡೋದ್ರ ಮುಖಾಂತರ ನನ್ನ ಬುದ್ಧಿ ವಿಕಾಸವಾಗಿದೆ, ನನ್ನ ಜ್ಞಾನ ವಿಕಾಸ ಆಗಿದೆ, ಜೊತೆಗೆ ನನ್ನ ವ್ಯಕ್ತಿತ್ವ ವಿಕಸನ ಆಗಿದೆ. ಇದು ಲಿಂಗದಲ್ಲಿ ಇರುವಂಥ ವಿಶೇಷ ಶಕ್ತಿ. ಬಹಳಷ್ಟು ಜನರಿಗೆ ತಪ್ಪು ತಿಳುವಳಿಕೆ ಇದೆ. ಒಂದು ಸಲ ಲಿಂಗವನ್ನು ಧರಿಸಿಕೊಂಡ ಮೇಲೆ ಅವರಿಗೆ ಮೈಲಿಗೆ ಅನ್ನೋದು ಇರಲ್ಲ. ಮಾಂಸಾಹಾರಿಗಳು ಯಾರಾದರೂ ಇದ್ದರೆ ನಿಮಗೊಂದು ತಿಳುವಳಿಕೆ ಹೇಳ್ತೀನಿ. ಮಾಂಸಾಹಾರದಿಂದ ಮೊದಲು ಆರ್ಥಿಕವಾಗಿ ದುರ್ಬಲ ಆಗ್ತದೆ, ಎರಡನೇದ್ದು ಬೌದ್ಧಿಕ ಮಟ್ಟ ಕಡಿಮೆ ಆಗ್ತದೆ, ಬುದ್ಧಿ ಮಂದಾಗ್ತದೆ, ವಿದ್ಯಾ ಬಹಳ ಕಡಿಮೆ ಆಗ್ತದೆ. ಯಾರು ಮಾಂಸಾಹಾರಿಗಳು ಮಾಡ್ತಾರೆ, ಮಾಂಸ ಸೇವನೆ ಮಾಡ್ತಾರೆ, ಅವರಲ್ಲಿ ಕ್ರೂರತ್ವ ಸಹಜವಾಗಿ ಬರ್ತದೆ. ಜೀವನದೊಳಗ ಮದ್ಯ ಸೇವನೆ ಮಾಡಲ್ಲ, ಮಾಂಸ ತಿನ್ನಲ್ಲ, ಆದ್ರೆ 24 ತಾಸು ಒಂದು ದುಷ್ಟ ಆಲೋಚನೆಗಳನ್ನು ಅದು ಅಷ್ಟಮದಗಳು ಬರ್ತದೆ. ಅಷ್ಟಮದಗಳು ಕೂಡ ಅಪಾಯಕಾರಿ. ಅಪಾಯಕಾರಿ. ಈಗ ಮಾಂಸಾಹಾರ ಸೇವನೆ ಅನಿವಾರ್ಯವಾಗಿದ್ದವರು ಕೂಡ ಇಷ್ಟಲಿಂಗ ತಗೊಳ್ತೀನಿ ಅಂದ್ರೆ ಇಷ್ಟಲಿಂಗವನ್ನು ಕೊಡಬೇಕು, ಕೊಡಬಾರ್ದು? ನೀವು ಒಂದು ಗಾತ್ರದ ಬಗ್ಗೆ ಹೇಳಿದ್ರಿ, ಅಲ್ಲಿರುವಂಥ ಮಿಶ್ರಣದ ಬಗ್ಗೆ ಹೇಳಿದ್ರಿ, ಅವಲೋಕನದ ಬಗ್ಗೆ ಹೇಳಿದ್ರಿ. ಈಗ ಲಿಂಗ ನಿರೀಕ್ಷಣೆ 12ನೇ ಶತಮಾನದಲ್ಲಿ ಜನಪ್ರಿಯವಿದ್ದಷ್ಟು ಈಗ 2 ನಮಗೆ ಸವಾಲದಾವೆ. ಮೊದಲನೇದ್ದು, ಲಿಂಗಾಯತರು ಅನ್ನಿಸ್ಕೊಂಡವರು, ಬಸವ ತತ್ವದಲ್ಲಿ ನಂಬಿಕೆ ಇರೋರು, ವಚನಶಾಸ್ತ್ರವನ್ನು ತಿಳಿದವರು ಕೂಡ ಅಂಗದ ಮೇಲೆ ಲಿಂಗವನ್ನು ಧರಿಸಲಿಕ್ಕೆ ಯಾಕೆ ವ್ಯಾಮೋಹ ಬರ್ತಾ ಇಲ್ಲ ಅಂದ್ರೆ, ನೀವು ಹೇಳುವ ಎಲ್ಲ ಶಕ್ತಿಗಳ ಬಗ್ಗೆ ಒಂದು ಗ್ರಹಿಕೆ ಬೇಕು. ಇದಾದ ಮೇಲೆ ಧ್ಯಾನ ಮಾಡುವಂಥ, ಧ್ಯಾನದಲ್ಲಿ ಆಸಕ್ತಿ ಇರುವಂಥ ಜನ ಲಿಂಗಾಂಗ ಸಾಮರಸ್ಯದಲ್ಲಿ ಹೋಗಬೇಕು. ಇದನ್ನು ಹೆಚ್ಚು ಜನಪ್ರಿಯಗೊಳಿಸಬೇಕಾಗಿತ್ತು, ಸರಳೀಕರಿಸಬೇಕಾಗಿತ್ತು ಅಂದ್ರೆ ಏನು ಕ್ರಮಗಳನ್ನು ತೊಗೋಬೇಕಂತ ನಿಮ್ಗೆ ಅನ್ನಿಸ್ತದೆ? ಯಾಕಂದ್ರೆ ನಾನು ಭಾಳಷ್ಟು ಧ್ಯಾನ ಪ್ರಕಾರಗಳನ್ನು ನೋಡಿಬಿಟ್ಟಿದ್ದೀನಿ. ಈಗ ಲಿಂಗದ ಮೇಲೆ ಮೊಟ್ಟ ಮೊದಲಿಗೆ ಶ್ರದ್ಧಾ, ಅದಕ್ಕೆ ಶ್ರದ್ಧಾಭಕ್ತಿ ಅಂತಾರೆ. ಶ್ರದ್ಧೆ ಇರಲಿಕ್ಕೆ ನೀವು ಎಂಥ ಅಮೂಲ್ಯವಾದ ಲಿಂಗ ಕಟ್ಕೊಂಡ್ರೂ ಕೂಡ ಅದರಿಂದ ಏನೂ ಪರಿಣಾಮಕಾರಿ ಆಗೋದಿಲ್ಲ. ಆ ಶ್ರದ್ಧೆಯನ್ನು ತುಂಬಬೇಕಾದವರು ಗುರುಗಳು. ಆ ಗುರುಗಳು ಆ ಲಿಂಗದ ಮೇಲೆ ಶ್ರದ್ಧೆಯನ್ನು ತುಂಬಿಲ್ಲ, ಸುಮ್ಮನೆ ಯಾಂತ್ರಿಕವಾಗಿ ಲಿಂಗ ಕೊಟ್ಟು ಬಿಡ್ತಾರೆ. ಅದರ ಮಹತ್ವ ಏನು, ಅದರಿಂದ ಆಗುವಂಥ ಲಾಭಗಳೇನು ಅಂಥೇಳಿ ಇನ್ನೂ ಯಾರೂ ಮನವರಿಕೆ ಮಾಡಿಕೊಟ್ಟಿಲ್ಲ. 12ನೇ ಶತಮಾನದಲ್ಲಿ ಮೊಟ್ಟ ಮೊದಲಿಗೆ ಲಿಂಗ ಕೊಡಬೇಕಾದ್ರೆ ಲಿಂಗದ ಬಗ್ಗೆ 3 ಕ್ರಮಗಳನ್ನು ತೊಗೊತಿದ್ರು ಅವರು. 21 ದೀಕ್ಷೆ ಅಂತ ಮಾಡ್ತಾರೆ. 7 + 7 + 7. ಒಂದು ಕ್ರಿಯಾದೀಕ್ಷೆ, ಒಂದು ಮಂತ್ರದೀಕ್ಷೆ, ಒಂದು ವೇದಾದೀಕ್ಷೆ ಅಂತೇಳಿ. ಅಂದರೆ ಕ್ರಿಯಾದೀಕ್ಷೆ ಶರೀರಕ್ಕೆ, ಮಂತ್ರದೀಕ್ಷೆ ಮನಸ್ಸಿಗೆ, ವೇದಾದೀಕ್ಷೆ ಆತ್ಮಕ್ಕೆ. ಅವು 3 ಕೊಟ್ಟು ತಿಳಿಸಿ ಹೇಳ್ತಿದ್ರು ಅವರು. ಈ ಲಿಂಗದ ಬೇರೆ ಅಲ್ಲ, ಇದು ನಿನ್ನ ಆತ್ಮದ ಪ್ರತೀಕ ಇದೆ, ಇದು ಜಗದಗಲಿದೆ, ಆ ಜಗದಗಲವಾಗಿರುವಂಥ ಲಿಂಗನೂ ನಿನ್ನೊಳಗೂ ಇದೆ, ಅದು ಪಿಂಡಾಂಡದೊಳಗಿರುವಂಥ ಆತ್ಮ, ಇದು ಬ್ರಹ್ಮಾಂಡದ ಆತ್ಮ, ಇದಕ್ಕೆ ಲಿಂಗ ಅಂತಾರು, ಇದಕ್ಕೆ ಅಂಗ ಅಂತಾರು, ಎರಡೂ ಬೇರೆ ಅಲ್ಲ ಅಂಥೇಳಿ ಅದನ್ನು ಸಂಯೋಗ ಮಾಡ್ಕೊತ ನಂಬಿಕೆ ಹುಟ್ಟಿಸ್ತಿದ್ರು. ಇವತ್ತೇನಾಗ್ಬಿಟ್ಟಿದೆ ಅಂದರೆ, ಬಹುಶಃ ನನಗೆ ಒಂದು 30 ವರ್ಷದಿಂದ ಇದು ಭಾಳ ಲಿಂಗದ ಮೇಲೆ ಶ್ರದ್ಧೆ ಇಲ್ಲದಂಗೆ ಆಗಲಿಕ್ಕೆ ಕಾರಣ ಅಂದರೆ, ಆಯಾ ಧರ್ಮದವರು ಆಚರಣೆ ಮಾಡಬೇಕಾಗಿದ್ದನ್ನು ತಮ್ಮ ಕರ್ತವ್ಯವನ್ನು ಮರ್ತಿದ್ದಾರೆ ಅಂತ ನನಗೆ ಒಂದು ನೋವಿದೆ, ವಿಷಾದ ವ್ಯಕ್ತಪಡಿಸ್ತೇನೆ. ಯಾಕಂದರೆ ನಮ್ಮ ದೇಶದಲ್ಲಿ ಅನೇಕ ಧರ್ಮಗಳಿದ್ದಾವೆ. ಇಸ್ಲಾಂ ಧರ್ಮ ಇದೆ, ಕ್ರೈಸ್ತ ಧರ್ಮ ಇದೆ, ಬೌದ್ಧ ಧರ್ಮ ಇದೆ, ಸಿಖ್ ಧರ್ಮ ಇದೆ, ಮತ್ತು ಲಿಂಗಾಯತ ಧರ್ಮವೂ ಇದೆ, ಬ್ರಾಹ್ಮಣ ಧರ್ಮ, ವೈದಿಕ ಧರ್ಮವೂ ಇದೆ. ಆಯಾ ಧರ್ಮದವ್ರು ಏನು ಮಾಡ್ತಾರೆ ಅಂದರೆ, ಅದಕ್ಕೆ ಒಂದು ಕೆಲವು ಮಂದಿ ಮೌಲ್ವಿಗಳು, ಪಾದರಗಳು, ಗುರುಗಳು ಅಂಥೇಳಿ ಮಾಡಿರ್ತಾರೆ. ಉದಾಹರಣೆಗೆ ಇಸ್ಲಾಂ ಧರ್ಮ ಅಂದ್ಕೊಳ್ಳೇ ಅವರಿಗೆ ಮುಖ್ಯವಾಗಿ ಕುರಾನನೇ ಆಧಾರ. ಆ ಮೌಲ್ಯಗಳನ್ನು ಕುರಾನ ತೆಗೆದುಕೊಂಡು ಅದನ್ನು ಅಭ್ಯಾಸ ಮಾಡಿ ಅವರು ಅದನ್ನೇ ಪ್ರಚಾರ ಮಾಡ್ತಾರೆ, ಹೊರತು ಬೇರೆ ಏನೂ ಮಾಡಲ್ಲ. ಹೀಗಾಗಿ ಅವ್ರ ಧರ್ಮ ಅಸ್ತಿತ್ವದಲ್ಲಿ ಈಗಲೂ ಉಳಿದಿದೆ. ಇನ್ನು ಕ್ರಿಶ್ಚಿಯನ್ರು ಅವರ ಆಧಾರ ಗ್ರಂಥ ಅಂದರೆ ಬೈಬಲ್. ಅವರು ಬೈಬಲನ್ನು ಅಭ್ಯಾಸ ಮಾಡ್ತಾರೆ, ಅದರ ಧರ್ಮದ ಸಂಪೂರ್ಣ ಮಾಹಿತಿ ತಿಳ್ಕೊಂಡಿರ್ತಾರೆ, ಅದನ್ನೇ ಅವರು ತಮ್ಮ ಅನುಯಾಯಿಗಳಿಗೆ ಬೋಧಿಸ್ತಾರೆ. ಹೀಗಾಗಿ ಕ್ರಿಸ್ತ ಧರ್ಮ ಅಸ್ತಿತ್ವದಲ್ಲಿ ಈಗಲೂ ಉಳಿದೆ. ಸಿಖ್ ಧರ್ಮ, ಬೌದ್ಧ ಧರ್ಮ, ವೈದಿಕ ಧರ್ಮ ಅಂತೂ ಅವರು ಯಾವಾಗಲೂ ಕಂಟಿನ್ಯೂ ಅದು ಮಾಡ್ಕೊತಾನೆ ಹೋಗ್ತಾರೆ. ಜೈನ ಧರ್ಮ ಅವರಲ್ಲೂ ಮಾಡ್ಕೊತಾರೆ.
ಲಿಂಗಾಯತ ಧರ್ಮದಲ್ಲಿ ಏನಿದೆ ಅಂದರೆ, ಲಿಂಗಾಯತ ಧರ್ಮದೊಳಗೆ ಪಟ್ಟಾಧಿಕಾರ ಮಾಡುವಾಗ ಅವರಿಗೆ ಸಟಸ್ಥಲ ಸಿದ್ಧಾಂತದ ಗ್ರಂಥವನ್ನೇ ಕೊಡ್ತಾರೆ, ಕರ್ಣಹಸಿಗೆ ಕೊಡ್ತಾರೆ, ಮಂತ್ರಗೋಪ್ಯ ಕೊಡ್ತಾರೆ. ಏಕಂತ ಕೇಳಿದ್ರೆ ನೀವು ಅಭ್ಯಾಸ ಮಾಡಬೇಕು. ಇವನು ಅಭ್ಯಾಸ ಮಾಡಿ ಇದರೊಳಗೆ ಅಷ್ಟಾವರಣಗಳು ಬರ್ತಾವೆ, ಪಂಚಾಚಾರಗಳು ಬರ್ತಾವೆ, ಸಟಸ್ಥಲಗಳು ಬರ್ತಾವೆ. ಅವರೇನು ಭಕ್ತರಿಗೆಲ್ಲ ಮಾರ್ಗದರ್ಶನ ಮಾಡಬೇಕು. ಲಿಂಗ ಗುರು ಜಂಗಮದ ಮಹತ್ವವನ್ನು ತಿಳಿಸಬೇಕು. ವಿಭೂತಿ ರುದ್ರಾಕ್ಷಿ ಮಂತ್ರ ಪಾದೋದಕ ಪ್ರಸಾದದ ಮಹತ್ವವನ್ನು ತಿಳಿಸಬೇಕಂತೇಳಿ ಹಾಕಿರ್ತಾರೆ. ಆದರೆ ಏನೋ ಅವರಿಗೆ ಏನಾಗಿದೆಯೋ ಏನೋ ಅವನು ಹಾಕಿಸ್ಕೊಳ್ತಾರೆ, ಪಟ್ಟಕ್ಕೆ ಹೇರ್ತಾರೆ, ಆಮೇಲೆ ಅದನ್ನು ಅನುಸರಣೆ ಮಾಡಲಿ ವಿಫಲರಾಗಿದ್ದಾರೆ. ಹೀಗಾಗಿ ಲಿಂಗಾಯತ ಧರ್ಮದೊಳಗೆ ಭಾಳಷ್ಟು ಜನರು, ಈಗಂತೂ ನಿಜ ಹೇಳ್ತೀನಿ, 6 ಕೋಟಿ ಲಿಂಗಾಯತರಿದ್ದಂಥ ನಮ್ಮ ಕರ್ನಾಟಕದೊಳಗೆ ಇವತ್ತು 6 ಲಕ್ಷ ಲಿಂಗಾಯತರು ಸಿಗೋದು ಕಷ್ಟ. ಇದ್ದರೂ ಲಿಂಗದ ಮೇಲೆ ಶ್ರದ್ಧೆ ಇಲ್ಲ. ಕೆಲವು ಮಂದಿ ಲಿಂಗ ಕಟ್ಕೊಂಡ್ರೂ ಕೂಡ ಜಗಲಿಯೊಳಗಿಟ್ಟು ಹಾಗೆ ತಿರುಗ್ತಾರೆ. ಇದಕ್ಕೆ ಕಾರಣ ಅಂದ್ರೆ ಸರಿಯಾದ ಮಾರ್ಗದರ್ಶನ ಗುರುಗಳದು ಆಗಿಲ್ಲ ಅಂತ ನನ್ನ ಅನಿಸಿಕೆ. ಮಠಾಧೀಶರೇ ಮಾಡ್ಬೇಕನ್ನೋದೇನು? ಲಿಂಗ ಪ್ರಚಾರ ಮಾಡಲಿಕ್ಕೆ ಮಠಗಳಿರಬೇಕು, ಮಠಾಧೀಶರು ಇರಬೇಕು ಅನ್ನುವಂಥ ಕಲ್ಪನೆ ಬಸವಣ್ಣನವ್ರ ಕಾಲಕ್ಕೆ ಇರಲಿಲ್ಲ. ಭಕ್ತ ವರ್ಗದವರು, ಶರಣರಾದವರು, ಆ ತತ್ವದಲ್ಲಿ ನಂಬಿಕೆ ಇಟ್ಟವರು ಮನೆ ಮನೆಗೆ ಹೋಗಿ ಲಿಂಗ ತತ್ವದ ಬಗ್ಗೆ ಪ್ರಚಾರ ಮಾಡಿದರೆ ಏನು ಕಷ್ಟ ಆಗುತ್ತೆ? ನೀವು ವಚನಗಳು ಹೇಳ್ತೀರಿ, ಮನೆಯಲ್ಲಿ ಮಹಾಮನೆ ಹೇಳ್ತೀರಿ. ಇದಕ್ಕಿಂತ ಮುಖ್ಯವಾಗಿ ಲಿಂಗ ತತ್ವದ ಮಹತ್ವವನ್ನು ಧ್ಯಾನ ಸೂತ್ರದಂತೆ, ಬುದ್ಧರು ವಿಪಶನದಂತೆ, ಕ್ರಿಶ್ಚಿಯನ್ರ ಪ್ರಾರ್ಥನೆಯಂತೆ, ಇಸ್ಲಾಮರ ನಮಾಜಿನಂತೆ ಇದ್ಯಾಕೆ ಹೆಚ್ಚು ಪ್ರಚಾರವನ್ನು ನೀವು ಬಸವ ಭಕ್ತರಾದವರು ಮಾಡ್ಬೋದು? ಇದಕ್ಕೆ ಒಂದು ಕಾರಣ ಇದೆ. ನಮ್ಮ 12ನೇ ಶತಮಾನದ ನಂತರ ಅಯ್ಯನವರು ಅನ್ನುವಂಥ ಏನೋ ಒಂದು ಶಬ್ದ ಬಂತಲ್ಲ, ಅಯ್ಯನವರು ಅಂದರೆ ಧರ್ಮ ಪ್ರಚಾರಕರು ಅಂತ ಅರ್ಥ. ಆ ಅಯ್ಯನವರು ಹೋಗಿ ಅದು ಐನಾರ್ ಅಂತೇಳಿ ಅದಕ್ಕೆ ಜಂಗಮ ಅಂತ ಪದವಿ ಬಂತು. ಅದೇ ಪರಂಪರೆ ಪ್ರತಿಯೊಂದು ಊರಿನಲ್ಲಿ, ಒಂದು ಊರಿಗೆ ಒಬ್ಬ ಜಂಗಮದ ಇದ್ದು ಅವ್ರ ಕೆಲಸ ಅಂದರೆ ಇದೇ ಮಾಡೋದಿತ್ತು. ಏನು, ಲಿಂಗ ದೀಕ್ಷೆ ಮಾಡೋದು, ಅವ್ರಿಗೆ ಅಯ್ಯಾಚಾರ ಮಾಡೋದು, ಅವ್ರಿಗೆ ಧರ್ಮ ಬೋಧನೆ ಮಾಡೋದು. ಇನ್ನೂ ನಮ್ಮ 12ನೇ ಶತಮಾನದ ನಂತರ ಅವ್ರು ಏನೇನು ಹಾಕ್ಕೊಂಡಿದ್ರೆ ಸಮಾಜ ಸುಧಾರಣೆಗೆ ಏನೇನು ಮಾಡಿದ್ರು ಅಂತ ಕೇಳಿದರೆ, ಯಾರಾದರೂ ಮನೆಯೊಳಗೆ ದುಶ್ಚಟಗಳಿದ್ದರೆ ಅವ್ರ ಮನೆಗೆ ಹೋಗಿ ಕಂಬ ಹಿಡ್ಕೊತಿದ್ರು, ಕಂಬದ ಕಾಯಕ ಅಂತೇಳಿ. ಅಂದರೆ ಎಲ್ಲಿವರೆಗೂ ಈ ಮನೆಯೊಳಗೆ ಆ ವ್ಯಕ್ತಿ ದುಶ್ಚಟ ಬಿಡುವುದಿಲ್ಲ ಅಂತ ಒಪ್ಪಿಕೊಳ್ಳುವುದಿಲ್ಲೋ ಅಲ್ಲಿವರೆಗೂ ಕಂಬ ಗಟ್ಟಿ ಹಿಡ್ಕೊಂಡು ಅವರು ಬಿಡಿಸುವಂಥ ಪ್ರಯತ್ನ ಮಾಡ್ತಿದ್ರು. ಮನೆಯೊಳಗೆ ಆ ಮಾತು ನಡೀಲಿಲ್ಲ ಅಂದರೆ ಅದನ್ನು ಓಣಿಯೊಳಗೆ ಬಂದು ಮುಳ್ಳಾವಿಗೆ ಮೇಲೆ ನಿಂತು, ಈ ಓಣಿಯೊಳಗೆ ಇಂಥವ್ರ ಮನೆಯೊಳಗೆ ಇಂಥ ಧರ್ಮ ಭ್ರಷ್ಟರದಾರ, ಅನಾಚಾರ ಮಾಡ್ತಾರೆ, ಅವನ್ನೆಲ್ಲರೂ ಕೂಡಿಸಿ ಸುಧಾರಣೆ ಮಾಡಬೇಕಂತೇಳಿ ಓಣಿಯವರೆಲ್ಲರೂ ಕೂಡಿಸಿ ಹೀಗೆ ಬಿಡಿಸೋ ಪ್ರಯತ್ನ ಮಾಡ್ತಿದ್ರು. ಇದರಿಂದ ಏನಾಗ್ತಂದ್ರೆ ಲಿಂಗಾಯತ ಧರ್ಮಕ್ಕೆ ಒಂದು ಶ್ರೇಷ್ಠತೆ ಬರ್ತಾಯಿತ್ತು, ಆಚಾರ ವಿಚಾರಗಳು ಕಡ್ಡಾಯವಾಗಿ ನಡೀತಾಯಿತ್ತು. ಈಗ ಅದು ಸಡಿಲಗೊಂಡು ಬಿಟ್ಟಿದೆ. ಸಡಿಲಗೊಂಡು ಜನರು ಸ್ವೇಚ್ಛಾಚಾರಿಗಳಾಗಿದ್ದಾರೆ. ಲಿಂಗ ಅಂದರೆ ಅದರ ಮೌಲ್ಯ ಗೊತ್ತಿಲ್ಲ. ಮತ್ತು ಇನ್ನೊಂದು, ತಾಯಿ ತಂದೆ ಅದನ್ನು ಕಟ್ಕೊಳ್ಳೋದು ಬಿಟ್ಟಿದ್ದಾರೆ, ಅದನ್ನು ಮಕ್ಕಳು ಅನುಸರಣೆ ಮಾಡ್ಬೋದು. ಇದು ಕಾರಣ. ಮತ್ತು ಇವರೆಲ್ಲ ಅಲಕ್ಷ್ಯ ಮಾಡಿದಾಗ ಕಾಲ ಒಂದು ಏನು ಮಾಡ್ತಿದ್ದ ಅಂತ ಕೇಳಿದರೆ, ಆಯಾ ಕಾಲಕ್ಕೆ ಒಬ್ಬರನ್ನ ನಿಸರ್ಗನೇ ನಿರ್ಮಾಣ ಮಾಡ್ತದೆ. ಈ 20-30 ವರ್ಷದ ಹಿಂದುಗಡೆ ಅಸ್ತವ್ಯಸ್ತವಾಗಿರುವಂಥ ಲಿಂಗಾಯತ ಧರ್ಮಕ್ಕೆ ನಾನು ಪ್ರತ್ಯಕ್ಷ ಕಂಡಿದ್ದಂದರೆ, ಒಬ್ಬ ಮಹಾಪುರುಷ ಬರ್ತಾನೆ, ಕಪ್ಪರದ ಸಂಗಪ್ಪ ಅಂತೇಳಿ, ಸಂಗಣ್ಣ ಮಲ್ಲಪ್ಪ ಕಪ್ಪರದ ಅಂತೇಳಿ, ಅದೇ ಮನಗೂಳಿಯವರು. ಅವರು ವಿದ್ಯಾವಂತರು, ತತ್ವ ಫಿಲಾಸಫಿ ಇವರು. ಬಡತನ ಇದ್ದರೂ ಕೂಡ ಈ ವಚನಶಾಸ್ತ್ರವನ್ನು ಅಭ್ಯಾಸ ಮಾಡಿ, ನಮ್ಮ ಪಗುವಳ್ಕೊಟ್ಟಿಯವರು ಏನೋ ವಚನ ಪಿತಾಮಹರಾಗಿ ಆ ವಚನಶಾಸ್ತ್ರವನ್ನು ಸಂಗ್ರಹ ಮಾಡಿದ್ರಲ್ಲ, ಅದಕ್ಕೇನೋ ಒಂದು ಹೊಸ ರೂಪ ಕೊಡಬೇಕಂತೇಳಿ ಅದನ್ನು ಅಭ್ಯಾಸ ಮಾಡಿ ಪ್ರತಿ ಹಳ್ಳಿ, ಪ್ರತಿ ಊರು, ಪಟ್ಟಣಕ್ಕೆ ತಿರುಗಾಡಿ ಏನು ಲಿಂಗಾಯತ ಧರ್ಮ ಅಸ್ತಿತ್ವ ಹಾನಿ ಆಗಿತ್ತಲ್ಲ, ಅದನ್ನು ಮತ್ತೆ ಅಸ್ತಿತ್ವಕ್ಕೆ ತಂದು ಕೊಟ್ಟವ್ರು ಯಾರಂದರೆ ಲಿಂಗಾನಂದ ಅಪ್ಪಾಜಿಯವರು ಅಂತ ನಾನು ಗೌರವದಿಂದ ಹೇಳ್ತೀನಿ. ಇವತ್ತೇನಾದರೂ ಬಸವ ತತ್ವ ಅನುಯಾಯಿಗಳು ಅಲ್ಲಲ್ಲಿ ಬಸವದಳ ಹುಟ್ಟುಕೊಂಡಿದ್ದರೆ ಅದಕ್ಕೆ ಕಾರಣ ಏನಂದರೆ ನಮ್ಮ ಲಿಂಗಾನಂದ ಅಪ್ಪಾಜಿಯವರು. ಅವರೇನು ಮೂಲತಃ ಮಠಾಧೀಶರು ಅಲ್ಲ, ಯಾವ ಜಂಗಮ ಪರಂಪರೆಯವರು ಅಲ್ಲ. ಅವರು ಏನೂ ಇಲ್ಲಿದ್ದರೂ ಕೂಡ ಬಸವಣ್ಣನ ಒಪ್ಪಿಕೊಂಡು ಆ ಮಾರ್ಗವನ್ನು ಹಿಡಿದಿದ್ದಕ್ಕಾಗಿ ಇವತ್ತು ಕರ್ನಾಟಕ, ತಮಿಳು ಮತ್ತು ಮಹಾರಾಷ್ಟ್ರ ಮತ್ತು ಆಂಧ್ರ 4 ರಾಜ್ಯದಲ್ಲಿ ಅವರ ಬಸವದಳಗಳು ಈಗಲೂ ಇದ್ದಾವೆ.
ಅಂದರೆ ಲಿಂಗಾಯತನ ಜಾಗೃತ ಮಾಡಿದವರು ಯಾರಂದರೆ ಲಿಂಗಾನಂದಪ್ಪಾಜಿಯವರು ನಾನು ಗೌರವದಿಂದ ಹೇಳಬೇಕಾಗ್ತದೆ. ಮುಂದೆ ಆ ಬಸವದಳದ ಪರಂಪರೆಯಿಂದ ಅದು ಪ್ರಾರಂಭ ಆಯಿತು. ನಂತರದ ದಿನಗಳಲ್ಲಿ ತಾವು ಆಗಲೇ ಹೇಳ್ದಂಗೆ ಮಠ ಪರಂಪರೆಗಳಲ್ಲಿ ಇದು ನಾಶ ಆಗಿ ಹೋಗಿತ್ತು. ಇದನ್ನು ಮುಂದೆ ಭಾಲ್ಕಿಯ ದೊಡ್ಡ ಗುರುಗಳು ಭಾಲ್ಕಿ ಚನ್ನಬಸವ ಪಟ್ಟದೇವರು ಲಿಂಗಾಂಗ ಸಾಮರಸ್ಯದ ಬಗ್ಗೆ ಹೆಚ್ಚು ಪ್ರಚಾರ ಮಾಡಿದರು. ಮುಂದೆ ಇತ್ತೀಚಿನ ದಿನಗಳಲ್ಲಿ ಇಲ್ಕಲ್ಲಿನ ಮಹಾಂತಪ್ಪುಗಳು ಅದನ್ನು ಹೆಚ್ಚು ಬೆಳಕಿಗೆ ತಂದರು. ಆದರೆ ಉಳಿದ ಮಠಗಳು ಮತ್ತು ಮಠಾಧೀಶರು ಈ ಲಿಂಗಾಂಗ ಸಾಮರಸ್ಯ ಮತ್ತು ಲಿಂಗಾಯತ ತತ್ವ ಬೋಧನೆಗಿಂತಲೂ ಹೆಚ್ಚು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತೊಡಗಿದ್ದರಿಂದ ಶೈಕ್ಷಣಿಕ ಕ್ರಾಂತಿ ಇರ್ಬೋದು, ದಾಸೋಹ ಕ್ರಾಂತಿಯಲ್ಲಿದ್ದುದರಿಂದ ಇದು ಕುಂಠಿತಗೊಂಡಿದೆ. ಇರಲಿ, ನಾವು ಮಠಗಳನ್ನು ಮಠಾಧೀಶರನ್ನ ಆರೋಪ ಮಾಡೋದಕ್ಕಿಂತಲೂ ನಾವು ಭಕ್ತರಾಗಿ ಇದನ್ನು ಅರ್ಥ ಮಾಡ್ಕೊಂಡ್ಮೇಲೆ ಹೇಗೆ ಇವತ್ತು ಬೌದ್ಧ ಧರ್ಮದಲ್ಲಿ ವಿಪಶನ 100ರಿಂದ 200 ಕೇಂದ್ರಗಳಲ್ಲಿ ಇಡೀ ಜಗತ್ತಿನಾದ್ಯಂತ ನಡೀತದೆ. ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಇವತ್ತು ಬುದ್ಧನ ಅನುಯಾಯಿಗಳು ಅದನ್ನು ಮುಂದುವರ್ಸ್ಕೊಂಡು ಹೋಗಿದ್ದಾರೆ. ಸಿಖ್ಖರು ಯಾವುದೇ ಜಗತ್ತಿನ ಯಾವುದೇ ರಾಷ್ಟ್ರಗಳಲ್ಲಿದ್ದರೂ ಕೂಡ ಆ ಸಿಖ್ ಧರ್ಮದ ತತ್ವಗಳನ್ನು ಕಡ್ಡಾಯವಾಗಿ ಪರಿಪಾಲನೆ ಮಾಡ್ತಾರೆ. ಆಕ್ಸ್ಫೋರ್ಡ್, ಕ್ಯಾಂಬ್ರಿಡ್ಜ್ ವಿಶ್ವವಿದ್ಯಾಲಯಗಳಲ್ಲಿ ಓದಿದಂಥ ಮನಮೋಹನ್ ಸಿಂಗ್ ಅಂತವರು ಕೂಡ ಆ ಧರ್ಮದ ಜಟವನ್ನು ಬಿಡಲಿಲ್ಲ, ಟರ್ಬನ್ ಅಂತ ಕರೀತಾರೆ, ಅದನ್ನು ಬಿಡಲಿಲ್ಲ. ಆದರೆ ನಾವು ಇಷ್ಟಲಿಂಗವನ್ನು ಬಿಟ್ವಿ, ನಮಗೆ ಒಲ್ಲೆ ಅಂತೇಳಿ. ಇದು ಈಗ ಪುನರುತ್ಥಾನಗೊಳ್ಳಬೇಕಾಗಿದ್ರೆ ಇದರ ವೈಜ್ಞಾನಿಕ ಸ್ವರೂಪಗಳನ್ನು ನೀವು ಹೇಳಿದಿರಿ. ಈಗ ಯುವಕರ ಕೈಯಲ್ಲಿ ಇಷ್ಟಲಿಂಗ ಕೊಟ್ಟು ಅದನ್ನು ಸಾಧನೆಗೆ ನಾವು ಹೆಂಗೆ ಪ್ರೇರೇಪಣೆ ಮಾಡ್ಬೋದು? ಮೊಟ್ಟ ಮೊದಲಿಗೆ ಈ ಲಿಂಗದ ಶಕ್ತಿಯನ್ನು ಅವ್ರಿಗೆ ತಿಳಿಸ್ಕೊಡ್ಬೇಕು. ಲಿಂಗ ಧರಿಸಿಕೊಳ್ಳೋದ್ರ ಮುಖಾಂತರ ಅವರಿಗೆ ಬೌದ್ಧಿಕ ಶಕ್ತಿ ವಿಕಾಸ ಆಗ್ತದೆ. ಇದಕ್ಕೆ ನಾನೇ ಕಾರಣ. ಯಾಕಂದ್ರೆ ನಾನು ಏನು ಅದರಿಂದ ಪರಿವರ್ತನೆ ಆದವ್ರು ಹೇಳಿದ್ರೆ ಭಾಳ ಚೆನ್ನಾಗಿರ್ತದೆ. 4ನೇ ತರಗತಿ ಓದಿದ ನನಗೇನೂ ಗೊತ್ತಿಲ್ಲದ ಈ ವಿಷಯ ಇಂಥ ನಾನು ಲಿಂಗ ಪೂಜೆ ಮಾಡೋದ್ರ ಮುಖಾಂತರ ನನ್ನ ಬುದ್ಧಿ ವಿಕಾಸವಾಗಿದೆ, ನನ್ನ ಜ್ಞಾನ ವಿಕಾಸ ಆಗಿದೆ, ಜೊತೆಗೆ ನನ್ನ ವ್ಯಕ್ತಿತ್ವ ವಿಕಸನ ಆಗಿದೆ. ಇದು ಲಿಂಗದಲ್ಲಿ ಇರುವಂಥ ವಿಶೇಷ ಶಕ್ತಿ. ಯಾರು ಯುವಕರು ಲಿಂಗ ನೀವು ಧರಿಸಿಕೊಂಡ್ರೆ ಗೊತ್ತಿಲ್ಲದೇ ನಿಮ್ಮಲ್ಲಿರುವಂಥ ಕೆಟ್ಟ ವಿಚಾರಗಳು ನಿರ್ಮೂಲ ಆಗ್ತವೆ. ಯಾಕಂದರೆ ಇದೊಂದು ಆಕರ್ಷಣ ಮಾಡುವಂಥ ಶಕ್ತಿ ಅದರಲ್ಲಿದೆ. ಉದಾಹರಣೆಗೆ ಒಬ್ಬ ಸಿಪಾಯಿ ಅಥವಾ ಆರಕ್ಷಕ ಅದು ಸಮವಸ್ತ್ರಗಳಿದೆ ಸಮಯದೊಳಗೆ ಏನು ಬೇಕಾದರೂ ಮಾಡ್ತಾನಂತ. ಒಬ್ಬ ಆರಕ್ಷಕ ಬಿನ್ ಡ್ರೆಸ್ ಅಂದರೆ ವಸ್ತ್ರ ಇಲ್ಲದೆ ಇದ್ದಾಗ, ಯೂನಿಫಾರ್ಮ್ ಇಲ್ಲದೆ ಇರುವಾಗ ಕುಡಿತಾನೆ, ಜಗಳ ಮಾಡ್ತಾನೆ, ಇಸ್ಪೆಟ್ ಆಡ್ತಾನೆ, ಎಲ್ಲ ಮಾಡ್ತಾನೆ, ಎಲ್ಲವನ್ನೂ ಮಾಡ್ತಾನೆ. ಆದರೆ ಯಾವಾಗ ಯೂನಿಫಾರ್ಮ್ ಅಂದರೆ ಸಮವಸ್ತ್ರ ಹಾಕ್ಕೊಂಡು ಕೊಳೆ ಅಟೆನ್ಷನ್ ಆಗ್ತಾನೆ, ಕರ್ತವ್ಯ ಪ್ರಜ್ಞೆ ಬರ್ತದೆ. ಹಾಗೆಯೇ ಲಿಂಗ ಧರಿಸಿಕೊಂಡೇ ಗೊತ್ತಿಲ್ಲದೇ ನಮ್ಮ ಆತ್ಮಪ್ರಜ್ಞೆ ಜಾಗೃತ ಆಗ್ತದೆ. ಸರಿ ಯಾವುದು ತಪ್ಪು ಯಾವುದು ಅನ್ನೋದು ಮನವರಿಕೆ ಆಗ್ತದೆ. ಈಗಲೂ ಕೂಡ ನಿಮ್ಗೆ ಭರವಸೆ ಕೊಡ್ತೀನಿ, ಈ ಕರ್ನಾಟಕ ಆಗಲಿ ಯಾವುದೇ ರಾಜ್ಯದೊಳಗಿರಲಿ ಪಾಲಕರಿಗೆ ನಾನು ವಿನಂತಿ ಮಾಡಿ ಹೇಳ್ಕೊಳ್ತೀನಿ, ನಿಮ್ಮ ಮಕ್ಕಳಿಗೆ ನೀವು 8ನೇ ವರ್ಷಕ್ಕೆ ಲಿಂಗ ಧಾರಣ ಮಾಡಿ ಲಿಂಗ ಪೂಜೆಯನ್ನು ನೀವು ಕಲಿಸಿದರೆ ಅವರು ಅವರ ಜೀವನದ ಕೊನೆಯವರೆಗೂ ನಿಮ್ಮ ಯಾವುದೇ ಮನೆತನದ ಗೌರವಕ್ಕೆ ಚ್ಯುತಿ ಬರಲಾರದ ಹಾಗೆ ಚಾರಿತ್ರವಂತರಾಗ್ತಾರೆ ಅನ್ನೋದು ನಿಮಗೆ ಮನವರಿಕೆ ಮಾಡಿಕೊಡಿ. ಯಾಕಂದರೆ ಲಿಂಗ ಕಟ್ಟಿಕೊಂಡಂಥ ಯುವಕರು ದುಶ್ಚಟಗಳಿಗೆ ಬಲಿಯಾಗುವುದಿಲ್ಲ. ಯಾಕಂದರೆ ಸಿದ್ಧಾಂತ ಹಂಗಿರ್ತದೆ. ಬೀಡಿ, ಸಿಗರೇಟ್, ತಂಬಾಕು, ಸಾರಾಯಿ, ಇಸ್ಪೇಟ್, ಓಸಿ ಅವನ್ನ ಆಡಿಸಿಕೊಡೋದಿಲ್ಲ. ಯಾಕಂದರೆ ಅದು ಪ್ರಜ್ಞಾ ಮೂಡಿಸಿರ್ತದೆ ಮತ್ತು ಸಮಾಜದೊಳಗೆ ಗೌರವ ಪಡೆಯುವಂಥ ಒಂದು ಸಾಮರ್ಥ್ಯನ ಕೊಡ್ತಾ ಇರೋದ್ರಿಂದ ಯುವಕರೇನಾದರೂ ಲಿಂಗ ಧರಿಸಿಕೊಂಡು ಲಿಂಗ ಪೂಜೆ ಮಾಡಿ ಅನುಸಂಧಾನ ಮಾಡಿದರೆ ಖಂಡಿತವಾಗಿ ಅವರು ಚಾರಿತ್ರವಂತರೂ ಆಗ್ತಾರೆ. ಮತ್ತು ಲಿಂಗ ಪೂಜೆಯಿಂದ ಏನೇನು ಲಾಭ ಅಂದರೆ ಆರ್ಥಿಕವಾಗಿ, ಆಮೇಲೆ ಚಾರಿತ್ರಿಕವಾಗಿ ಮತ್ತು ಸಮಯವನ್ನು ಕೂಡ ಸಂದರ್ಭಕ್ಕನುವಾಗಿ ಉಳಿತಾಯ ಮಾಡುವಂಥ ಶಕ್ತಿ ಎದರಲ್ಲಿದೆ ಅಂದರೆ ಲಿಂಗದಲ್ಲಿದೆ. ಲಿಂಗಕ್ಕೂ ಮತ್ತು ಬೇರೆ ದೇವಸ್ಥಾನದ ಪೂಜೆಗೂ ನಾವು ತುಲನಾತ್ಮಕವಾಗಿ ವಿಚಾರ ಮಾಡಿದಾಗ ಯಾವುದೇ ಒಂದು ದೇವಸ್ಥಾನಕ್ಕೆ ಪೂಜೆಗೆ ಹೋದರೆ ಖಂಡಿತ ಒಂದು ತೆಂಗಿನಕಾಯಿ ಬೇಕು, 20 ರೂಪಾಯಿ ಅಥವಾ 40 ರೂಪಾಯಿ ಈಗಿನ ದಿನಮಾನದೊಳಗೆ, 10 ರೂಪಾಯಿ ಊದಿನ ಕಡ್ಡಿ, ಆಮೇಲೆ 10 ರೂಪಾಯಿ ಎಲೆ ಅಡಿಕೆ, ಆಮೇಲೆ ಕರ್ಪೂರ, ದಕ್ಷಿಣ ಇವೆಲ್ಲ ತೆಗೆದುಕೊಂಡು ಹೋಗಬೇಕು ಮೊದಲನೇದು. ಇದರಿಂದ ಸಮಯ ಹಾಳಾಗ್ತದೆ, ಸಂಪತ್ತೂ ಹಾಳಾಗ್ತದೆ. ಆಮೇಲೆ ಅಲ್ಲಿ ಹೋದ ಮೇಲೆ ಅವರು ಸ್ವತಃ ಪೂಜೆ ಮಾಡೋಕ್ಕೆ ಬರಲ್ಲ, ಮಧ್ಯವರ್ತಿಯಾಗಿ ಹೊರಗೆ ನಿಂತು ಇವ್ರು ಕೊಡಬೇಕು, ಅವರಲ್ಲಿ ಮಾಡ್ತಾರೆ. ಅದು ಕೂಡ ಅದು ಪರಿಪೂರ್ಣ ಪೂಜೆ ಆಗೋದಿಲ್ಲ. ಸಮಯನೂ ಹಾಳಾಗ್ತದೆ, ಸಂಪತ್ತೂ ಆಗ್ತದೆ, ವ್ಯರ್ಥ ಶ್ರಮನೂ ಆಗ್ತದೆ. ಆದರೆ ಲಿಂಗ ಕಟ್ಟಿಕೊಂಡು ಲಿಂಗ ಪೂಜೆ ಮಾಡಿದರೆ
ನೀವು ಎಲ್ಲಿ ಬೇಕಾದಲ್ಲಿ ಕುಂತಲ್ಲಿ ನೀವು ಪೂಜೆ ಮಾಡ್ಬೋದು. ಅದಕ್ಕೇನು ಸ್ವಲ್ಪ ನೀರ ಇಷ್ಟು ವಿಭೂತಿ ಆದರೆ ಸಾಕು, ಮತ್ತೇನು ಬೇಕಾಗಿಲ್ಲ. ಯಾವ ದ್ರವ್ಯಗಳು ಲಿಂಗಕ್ಕೆ ಅವಶ್ಯಕತೆ ಇಲ್ಲ. ಯಾಕಂದರೆ ಎಲ್ಲವೂ ಉತ್ಪಾದನೆ ಲಿಂಗದಿಂದೇ ಆಗಿರೋದ್ರಿಂದ ಲಿಂಗಕ್ಕೆ ಕೊಡುವಂಥದ್ದು ಏನೂ ಇರೋದಿಲ್ಲ. ಇಲ್ಲಿ ಕೊಡುವುದು ಕೇವಲ ಮನಸ್ಸೊಂದು ಕೊಟ್ಟರೆ ಸಾಕು. ಆ ಮನಸ್ಸಿನ ಮುಖಾಂತರ ಪೂಜೆ ಸಲ್ಲಿಸೋದ್ರ ಮುಖಾಂತರ ಮನಸ್ಸು ಸಮಾಧಾನ ಆಗ್ತದೆ, ಜೊತೆಗೆ ಆನಂದನೂ ಆಗ್ತದೆ ಮತ್ತು ನಮ್ಗೆ ಆರ್ಥಿಕವಾಗಿ ಬಲ ಬರ್ತದೆ. ಈಗ ಬಹಳಷ್ಟು ಮಡಿ ನಿಯಮಗಳು ಹೇರಿದ್ದರಿಂದ ಲಿಂಗಾಯತರು ಆಹಾರ ಪದ್ಧತಿಯನ್ನು ಹೇರಿದ್ದರಿಂದ ಲಿಂಗವನ್ನು ಧಾರಣೆ ಮಾಡಲಿಕ್ಕೆ ಬೇರೆ ಬೇರೆ ಆಹಾರ ಪದ್ಧತಿಯನ್ನು ಸ್ವೀಕಾರ ಮಾಡೋರು ದೂರ ಆದರು ಅನ್ನುವಂಥ ಆರೋಪ ಇದೆ. ಭಾಳಷ್ಟು ಜನರಿಗೆ ತಪ್ಪು ತಿಳುವಳಿಕೆ ಇದೆ. ಒಂದು ಸಲ ಲಿಂಗವನ್ನು ಧರಿಸಿಕೊಂಡ ಮೇಲೆ ಅವರಿಗೆ ಮೈಲಿಗೆ ಅನ್ನೋದು ಇರಲ್ಲ. ಲಿಂಗದೇಹಿ ಸದಾ ಶುಚಿ ಅಂತಾರೆ ಅದಕ್ಕೆ. ಯಾವಾಗ ಲಿಂಗ ಧರಿಸಿಕೊಂಡ ಮೇಲೆ ಅವರಿಗೆ ಜನನ ಸೂತಕ ಹತ್ತಲ್ಲ. ಅಂದರೆ ಹೆರಿಗೆ ಆದವ್ರ ಮನೆಗೆ ಹೋದರೆ ಲಿಂಗ ಧರಿಸಿಕೊಂಡವರಿಗೆ ಸೂತಕ ಆಗಲ್ಲ. ಮತ್ತು ಮರಣ ಸೂತಕ ಅಂದರೆ ಸತ್ತವರ ಮನೆಗೆ ಹೋದರೂ ಕೂಡ ಲಿಂಗ ದೇಹ ಇದ್ದವರಿಗೆ ಸೂತಕ ಆಗಲ್ಲ. ಆಮೇಲೆ ನಮ್ಮ ಹೆಣ್ಮಕ್ಕಳು ಪ್ರತಿ ತಿಂಗಳ ಏನೋ ಒಂದು ಮುಟ್ಟು ಮೈಲಿಗೆ ಅಂತಾರಲ್ಲ, ಅದಕ್ಕೂ ಕೂಡ ಸೂತಕ ಆಗಲ್ಲ. ಆಮೇಲೆ ಎಂಜಲ ಸೂತಕ ಇರೋದಿಲ್ಲ, ಇದಕ್ಕೆ ಪ್ರೇತ ಸೂತಕ ಇರೋದಿಲ್ಲ. 5 ಪಂಚಸೂತಕಗಳು ಇರೋದಿಲ್ಲ. ಜನನ ಸೂತಕ, ಮರಣ ಸೂತಕ, ರುಜಸೂತಕ, ಪ್ರೇತ ಸೂತಕ, ಉಚ್ಚಿಷ್ಟ ಸೂತಕ ಅಂತೇಳಿ ಇವು 5 ಸೂತಕಗಳು ಇರೋದಿಲ್ಲ. ಯಾಕಂದರೆ ಲಿಂಗ ಕಟ್ಟಿಕೊಂಡ ಮೇಲೆ ಆ ಸೂತಕಗಳಿಗೆ ಇದನ್ನೇ ಇರಲ್ಲ. ಹೀಗಾಗಿ ಲಿಂಗ ಕಟ್ಟಿಕೊಂಡವರಿಗೆ ಮೈಲಿಗೆ ಅನ್ನೋದು ಇಲ್ಲವೇ ಇಲ್ಲ, ಮಡಿ ಅನ್ನೋದು ಇಲ್ಲವೇ ಇಲ್ಲ. ಮತ್ತು ಲಿಂಗ ಪೂಜೆಗೆ 3 ವಿಧಾನಗಳು ಕೊಟ್ಟಿದ್ದಾರೆ ಅವರು. ಒಂದು ಜಲಸ್ನಾನ. ಆರೋಗ್ಯವಂತರಾಗಿದ್ದರೆ ನೀವು ನೀರಿನ ಸ್ನಾನ ಮಾಡ್ಬೋದು. ಇಲ್ಲ ನಿಮ್ಮ ಆರೋಗ್ಯ ಕೆಟ್ಟಿದೆ, ನೀವು ಆಸ್ಪತ್ರೆಯಲ್ಲಿದ್ದೀರಿ, ಆವಾಗ ನೀರಿನ ಸ್ನಾನ ಅವಶ್ಯಕತೆ ಇಲ್ಲ. ಆವಾಗ ಭಸ್ಮ ಸ್ನಾನ ಮಾಡಿಕೊಂಡು ನಾವು ಪೂಜೆ ಮಾಡ್ಕೋಬೋದು. ಇಲ್ಲ ಭಸ್ಮಾನೂ ಸಿಕ್ಕಿಲ್ಲ ಅಂಥ ಸಂದರ್ಭದೊಳಗೆ 108 ಸಲ ಮಹಾಮಂತ್ರವನ್ನು ಜಪಿಸಿದರೆ ಅದಕ್ಕೆ ಮಂತ್ರ ಸ್ನಾನ ಅಂತಾರೆ. ಮಂತ್ರ ಸ್ನಾನದಿಂದ ಪೂಜೆ ಮಾಡ್ಬೋದು. ಏನು ಮಂತ್ರ ಜಪಿಸಬೇಕು? ಮಹಾಮಂತ್ರ ಗುರು ಉಪದೇಶ ಮಾಡಿರ್ತಾನೆ. ಆ ಮಹಾಮಂತ್ರವನ್ನು 108 ಸಲ ಜಪ ಮಾಡಿದರೆ ಅದರಿಂದ ಮೈ ಮನ ಶುದ್ಧಿ ಆಗ್ತದೆ ಅಂತ, ಅದಕ್ಕೆ ಮೈಲಿಗಿಲ್ಲ ಅಂತ ಅದನ್ನು ಮಾಡ್ಬೋದು. ಒಟ್ಟಿನಲ್ಲಿ ಲಿಂಗದೇಹಿಗಳಿಗೆ ಸೂತಕ ದೋಷ ಮೈಲಿಗೆ ಇಳಿವಿಲ್ಲ. ಆಮೇಲೆ ಆಹಾರ ಪದ್ಧತಿ ಬಗ್ಗೆ ಬಂದರೆ ಲಿಂಗಾಯತರು ಅಥವಾ ಲಿಂಗಧಾರಣೆ ಮಾಡಿದವರು ಕೇವಲ ಸಸ್ಯಾಹಾರಿಗಳಾಗಿರ್ಬೇಕಂತ ಏನಾರು ನಿಯಮ ಇದೆಯಾ? ನಿಜವಾಗಿ ಈ ಜಗತ್ತಿನೊಳಗೆ ಸಸ್ಯಾಹಾರಿಗಳು ಮಾಂಸಾಹಾರಿಗಳು ಅಂಥೇಳಿ 2 ಜೀವಿಗಳಿದಾವೆ ಇಲ್ಲಿ. ಸಸ್ಯಾಹಾರಿಗಳು ಮಾಂಸಾಹಾರಿಗಳಂತೇಳಿ. ಮಾಂಸಾಹಾರಿಗಳು ಹರ್ಯಾಣದಲ್ಲಿದ್ದು ಅವರು 10 ದಿನ ಉಪವಾಸ ಇದ್ದರೂ ಕೂಡ ಮಾಂಸವನ್ನು ಬಿಟ್ಟು ಏನೂ ಸೇವನೆ ಮಾಡಲ್ಲ. ಉದಾಹರಣೆಗೆ ಹುಲಿ, ಸಿಂಹ, ಚಿರತೆ ಮುಂತಾದ ವನ್ಯಜೀವಿಗಳು, ಕ್ರೂರ ಮೃಗಗಳಿರೋದಲ್ಲ, ಅವೆಲ್ಲ ಮಾಂಸಾಹಾರಿಗಳಿಂದ ಅವು ಮಾಂಸಾಹಾರವನ್ನು ಬಿಟ್ಟು ಏನೋ ಅವು ಸೇವಿಸೋದಿಲ್ಲ. ಅದು ಅನಿವಾರ್ಯ. ಯಾಕಂದರೆ ಅವ್ರಿಗೆ ಉಗುರುಗಳು ಆಗಿರ್ತಾವೆ ಮತ್ತು ಹಲ್ಲುಗಳು ಕೂಡ ಕಚ್ಚಲಿಕ್ಕೆ ಅನುಕೂಲ ಇರ್ತದೆ. ಇನ್ನು ಸಸ್ಯ ರಾಶಿಗಳಂದರೆ ಮೊಲ, ಆನೆ ಮುಂತಾದ ಸಸ್ಯ ಜೀವಿ ರಾಶಿಗಳಿವೆ. ಅವಕ್ಕೆ ಮಾಂಸಾಹಾರಿಗಳ ಅವಶ್ಯಕತೆ ಇಲ್ಲ. ಹೀಗಾಗಿ ಮಾನವರು ಕೂಡ ಸಸ್ಯಾಹಾರಿ ಒಳಗೆ ಬರ್ತಾರೆ. ಏನೋ ಒಂದು ಕಾಲದೊಳಗೆ ಆಹಾರದ ಕೊರತೆ ಇದ್ದಾಗ ಅರಬಸ್ಥಾನದಲ್ಲಿ ಅಂತಲ್ಲಿ ಇರುವಾಗ ಅನಿವಾರ್ಯವಾಗಿ ಆವಾಗ ಅದೇ ತಾನೇ ಪ್ರಾರಂಭ ಆದಂಥ ಅರಣ್ಯವಾಸಿಗಳಿಗೆ ಇದು ಒಕ್ಕಲುತನ ಇವೆಲ್ಲ ತಿಳಿದೇ ಇದ್ದಾಗ ಅನಿವಾರ್ಯವಾಗಿ ಕಾಡು ಪ್ರಾಣಿಗಳನ್ನ ಬೇಟೆಯಾಡುವಂಥ ಒಂದು ಪದ್ಧತಿ ಇತ್ತು. ಇವತ್ತೇನಂಥ ಅವಶ್ಯಕತೆ ಇಲ್ಲ. ಎಲ್ಲ ಕಡೆಯೂ ಆಹಾರ ಪೂರೈಕೆ ಸಾಕಷ್ಟು ಲಭ್ಯ ಆಗ್ತದೆ. ಇನ್ನು ಮಾಂಸಾಹಾರ ಮತ್ತು ಸಸ್ಯಾಹಾರಿಗಳಿಗೆ ಒಂದು ಏನು ವ್ಯತ್ಯಾಸ ಅಂತ ಕೇಳಿದರೆ, ಮಾಂಸಾಹಾರಿಗಳು ಯಾರಾದರೂ ಇದ್ದರೆ ನಿಮಗೊಂದು ತಿಳುವಳಿಕೆ ಹೇಳ್ತೀನಿ ನಾನು. ಮಾಂಸಾಹಾರಿಗಳಿಗೆ ಖರ್ಚು ಜಾಸ್ತಿ ಆಗ್ತದೆ. ಎಷ್ಟಾಗ್ತದೆ ಅಂದರೆ, ಒಂದು ಸಲ ಒಂದೇ ಒಪ್ಪತ್ತಿಗೆ ಮಾಂಸಾಹಾರ ಅಡುಗೆ ಪದಾರ್ಥ ತಯಾರು ಮಾಡಬೇಕಂದ್ರೆ ಇಂದಿನ ದಿನಮಾನದೊಳಗೆ ಕನಿಷ್ಠ 500 ರೂಪಾಯಿ ಬೇಕು. 500 ರೂಪಾಯಿ ಮಿನಿಮಮ್. ಒಂದು ದಿನಕ್ಕೆ 500 ಆದರೆ ತಿಂಗಳಿಗೆ ಕನಿಷ್ಠ 15,000 ರೂಪಾಯಿ. 15,000 ಆಗ್ತದೆ. 15,000 ರೂಪಾಯಿ ಆಗ್ತದೆ. ಮತ್ತು ಮಾಂಸದಿಂದ
ಕೇವಲ ಮಾಂಸ ಮಾತ್ರ ಬೆಳೀತದೆ ಹೊರತು ಬೇರೆ ಏನೂ ಬೆಳೆದಿಲ್ಲ. ಸಪ್ತಧಾತುಗಳೇನದಲ್ಲ, ರಸ, ರಕ್ತ, ಮಾಂಸ, ಮೇಧಸ್ಸು, ಮಜ್ಜೆ, ಶುಕ್ಲ ಇವೆಲ್ಲ ಆಗಲ್ಲ. ಯಾಕಂದರೆ ಉತ್ಪತ್ತಿ ಆಗಿರ್ತದೆ ಅದು ರಸದಿಂದನೇ ಮಾಂಸ ಆಗಿರೋದ್ರಿಂದ ಮಾಂಸ ಸೇವಿಸರಿಗೆ ಕೇವಲ ಮಾಂಸ ಬೆಳೀತೈತೆ ಹೊರತು ಇನ್ನುಳಿದ ಬೌದ್ಧಿಕ ವಿಕಾಸಗಳು ಆಗೋದು ಭಾಳ ಕಡಿಮೆ. ಯಾರು ಮಾಂಸಾಹಾರಿಗಳು ಮಾಡ್ತಾರೆ, ಮಾಂಸ ಸೇವನೆ ಮಾಡ್ತಾರೆ, ಅವರಲ್ಲಿ ಕ್ರೂರತ್ವ ಸಹಜವಾಗಿ ಬರ್ತದೆ. ಯಾಕಂದರೆ ಅದು ಭಾವನೆಗಳು ಮೂಡ್ತದೆ. ಆಹಾರದಂತೆ ವಿಚಾರಗಳು ಬರೋದ್ರಿಂದ ಯಾರು ಹೆಚ್ಚಾನಚ್ಚ ನೀವು ಇವು ಸಮೀಕ್ಷೆ ಮಾಡಬಹುದು. ಹೆಚ್ಚು ಗಲಾಟೆ, ಗದ್ದಲ, ಒಡೆದಾಟ, ಬಡದಾಟ ಆಗೋದು ಎಲ್ಲಿ ಅಂತ ಕೇಳಿದರೆ ಮಾಂಸಾಹಾರಿಗಳಿದ್ದಲ್ಲೇ ಆಗ್ತದೆ. ಸಸ್ಯಾಹಾರಿಗಳಲ್ಲಿ ಇರೋದು ಭಾಳ ಕಡಿಮೆ. ಏನೋ ವರ್ಷಕ್ಕೊಮ್ಮೆ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಮಾತ್ರ 1 ಗಂಟೆ 2 ಗಂಟೆ ಆಗ್ತದೆ ಹೊರತು ಇನ್ನುಳಿದ ಮಾಂಸಾಹಾರಿಗಳಲ್ಲಿ ಪ್ರತಿನಿತ್ಯ ರಾತ್ರಿ ಹಗಲು ದಿನ ಒಂದಲ್ಲ ಒಂದು ಗಲಾಟೆ ಗದ್ದಲ ಇರ್ತದೆ. ಕಾರಣ ಏನಂದರೆ ಮಾಂಸಾಹಾರಿಯ ಗುಣಧರ್ಮಗಳು. ಯಾಕಂದರೆ ಕ್ರೂರತ್ವದ ಸಹಜವಾಗಿ ಬರ್ತದೆ ಅನ್ನೋದು ನಾವು ತಿಳ್ಕೋಬೇಕು. ಮಾಂಸಾಹಾರದಿಂದ ಮೊದಲು ಆರ್ಥಿಕವಾಗಿ ದುರ್ಬಲ ಆಗ್ತದೆ, ಎರಡನೇದು ಬೌದ್ಧಿಕ ಮಟ್ಟ ಕಡಿಮೆ ಆಗ್ತದೆ, ಬುದ್ಧಿ ಮಂದಾಗ್ತದೆ, ವಿದ್ಯೆ ಭಾಳ ಕಡಿಮೆ ಆಗ್ತದೆ. ಯಾಕಂದರೆ ಮಂದ ಬುದ್ಧಿ ಆಗೋದ್ರಿಂದ ಹೆಚ್ಚು ಮಾಂಸಾಹಾರಿಗಳಲ್ಲಿ ವಿದ್ಯಾವಂತರಾಗೋದು ಭಾಳ ಅಪರೂಪ, ಕಡಿಮೆ. ಎಲ್ಲೋ ಒಬ್ಬರು ಇರ್ತಾರೆ. ಆದರೆ ಹೆಚ್ಚು ಸಸ್ಯಾಹಾರಿಗಳಲ್ಲಿರುವಂಥ ಬುದ್ಧಿವಂತಿಕೆ ಅವರಲ್ಲಿ ಇರೋದ. ಇನ್ನು ಅಸಹನೆ ಹೆಚ್ಚು ಮಾಂಸಾಹಾರಿಗಳಿರ್ತದೆ, ಸಸ್ಯಾಹಾರಿಗಳಿರೋದಿಲ್ಲ. ಯಾಕಂದ್ರೆ ಸಸ್ಯಾಹಾರಿಗಳು ಎಲ್ಲ ಜೀವಗಳು ನೋಡಿರಿ, ಮೊಲಗಳು ಕೂಡಿ ಬದುಕ್ತಾವೆ, ಜಿಂಕೆಗಳು ಕೂಡಿ ಬದುಕ್ತಾವೆ, ಆನೆಗಳು ಕೂಡಿ ಬದುಕ್ತಾವೆ. ಸಸ್ಯರಾಶಿ ಜೀವರಾಶಿಗಳೆಲ್ಲವೂ ಆಕಳುಗಳು ಆಗಲಿ ಕುರಿಗಳಾಗಲಿ ಅವೆಲ್ಲ ಹೊಂದಾಣಿಕೆ ಮಾಡ್ಕೊಂಡು ಬದುಕ್ತವೆ. ಆದರೆ ನೀವು ಮಾಂಸಾಹಾರಿಗಳು ನೋಡಿರಿ ಒಂದಕ್ಕೊಂದು ಇದಾಗಲ್ಲ. ಇದು ನೀವು ಪ್ರಾಣಿಗಳಿಗೆ ಹೇಳಿದ ಉದಾಹರಣೆ ಸರಿ ಆಯ್ತು ಸರಣ್ರ. ಆದ್ರೆ ಸಸ್ಯಾಹಾರಿ ಮನುಷ್ಯರು ದುಷ್ಟ ಆಲೋಚನೆ ಮಾಡ್ತಾರೆ, ಅಸೂಯೆ ಪಡ್ತಾರೆ. ಜೀವನ ಪರ್ಯಂತ ಮಾಂಸ ತಿಂದೇ ಇರೋಂಥ ವ್ಯಕ್ತಿಗಳನ್ನು ನಾನು ನೋಡಿದ್ದೀನಿ. ಆದರೆ ಗುಣಸ್ವಭಾವ ಅನ್ನೋದಿದೆಯಲ್ಲ, ಅವನ ಚಾರಿತ್ರ್ಯ ಅನ್ನೋದಿದೆಯಲ್ಲ, ಅದು ಆಹಾರ ಪದ್ಧತಿ ಮೇಲೆ ಇದೆಯೇ ಇಲ್ಲ ಅನ್ನೋದು ನನಗೊಂದು ಸಂಶಯ ಇದೆ. ಯಾಕಂದ್ರೆ ಇವತ್ತು ಸಮಾಜದಲ್ಲಿ ವಿಷಭಾವನೆಗಳನ್ನು ಬಿತ್ತೋರೆಲ್ಲರೂ ಕೇವಲ ಮಾಂಸಾಹಾರಿಗಳಿದ್ದಾರೆ ಅಂತಲ್ಲ. ಪೂರ್ಣ ಪ್ರಮಾಣದ ಸಸ್ಯಾಹಾರಿಗಳು ಕೂಡ ದುಷ್ಟ ಆಲೋಚನೆ, ದುರಾಲೋಚನೆ, ಏಕಸ್ವಾಮ್ಯತೆ, ಪ್ರಭುತ್ವ, ಅಪಪ್ರಚಾರ, ನಿಂದನೆ ಇಂಥ ಕೆಲಸಗಳಲ್ಲೂ ತೊಡಗಿರ್ತಾರೆ. ನಾನು ಭಾಗಶಃ ಹೇಳಿದೆ ಮಾನವರಲ್ಲಿ ಭಾಗಶಃ ಇದು ಸಹಜವಾಗಿ ಬಹುಪಾಲು ಅಂತ ಹೇಳ್ಬೋದು, ಆಗ್ಬೋದು. ಆದರೆ ನೀವು ಹೇಳಿದಾಗೆ ಈ ಮದ್ಯ ಮಾಂಸಕ್ಕೆ ಇನ್ನೊಂದು ಆಪ್ಷನ್ ಕೊಡ್ತಾರೆ ಅವರು, ಅದಕ್ಕೆ ಅಷ್ಟಮದಗಳಂತಾರೆ. ನೀವು ಮದ್ಯ ಮಾಂಸವನ್ನು ಸೇವಿಸದೇ ಇದ್ದರೂ ಕೂಡ ಅಷ್ಟಮದಗಳಿದ್ದವರು ಕೂಡ ಆ ರೀತಿ ವರ್ತಿಸ್ತಾರೆ. ನಾನು ಈ ಪಾಯಿಂಟನ್ನು, ಯಾಕಂದ್ರೆ ಏನೂ ಇಲ್ಲ ಅಲ್ರಿ ಜೀವನದೊಳಗೆ, ಮದ್ಯ ಸೇವನೆ ಮಾಡಲ್ಲ, ಮಾಂಸ ತಿನ್ನಲ್ಲ, ಆದ್ರೆ 24 ತಾಸು ಒಂದು ದುಷ್ಟಾಲೋಚನೆಗಳನ್ನು ಅದು ಅಷ್ಟಮದಗಳು ಅಷ್ಟಮದಗಳು ಕೂಡ ಅಪಾಯಕಾರಿ. ಅಪಾಯಕಾರಿ. ಈಗ ಮಾಂಸಾಹಾರ ಸೇವನೆ ಅನಿವಾರ್ಯವಾಗಿದ್ದವರು ಕೂಡ ಇಷ್ಟಲಿಂಗ ತಗೊಳ್ತೀನಿ ಅಂದ್ರೆ ಇಷ್ಟಲಿಂಗವನ್ನು ಕೊಡಬೇಕು, ಕೊಡಬಾರ್ದು? ಪ್ರಾರಂಭದಲ್ಲಿ ಅವರಿಗೆ ನಮ್ಮ ಅಪ್ಪನವರೇ ಹೇಳಿದ್ದಾರೆ, ಕೊರಳಲ್ಲಿ ಲಿಂಗ, ಬಾಯಲ್ಲಿ ಸುರೆ, ಕೈಯಲ್ಲಿ ಮಾಂಸವಿದ್ದರೇನು, ನಾನು ಸಾಕ್ಷಾತ್ ಸಂಗಮನಾಥ ಅಂತ ಅವತ್ತು ಹೇಳಿದ್ದಾರೆ. ಅಂದರೆ ಒಂದು ಅವಕಾಶ ಮಾಡಿಕೊಡ್ಬೋದು. ಯಾಕಂದರೆ ಏಕಕಾಲಕ್ಕನೇ ಮೊದಲೇ ಎಲ್ಲ ಇದು ಮಾಡಿದರೆ ಹಾಗೆ ಸಾಧ್ಯ ಆಗೋದು ಕಡಿಮೆ. ಧರ್ಮ ಬೆಳೆಯೋಕ್ಕಾಗಲ್ಲ. ಒಂದು ಅವಕಾಶ ಮಾಡಿಕೊಡಬೇಕು. ಬಸವಣ್ಣವರು ಎಷ್ಟು ವಿಶಾಲ ಹೃದಯಗಳಿದ್ರಂದರೆ, ಈ ಸಮುದ್ರ ನೋಡಿದ್ರಲ್ಲ, ಸಮುದ್ರ ವಿಶಾಲ ಇರ್ತದೆ. ಅದು ಆ ಸಮುದ್ರದೊಳಗೆ ಎಂಥ ನೀರು ಬಂದರೂ ಕೂಡ ಬರಮಾಡಿಕೊಳ್ತದೆ. ಅದು ಈ ನೀರದೆ, ರಾಡಿ ಇದೆ, ಎಣ ಇದೆ, ಕಟ್ಟಿಗೆ ಇದೆ, ಮುಳ್ಳಿದೆ ಅಂತ ಅನ್ನಲ್ಲ. ಮೊದಲು ಏನು ಮಾಡ್ತದೆ, ಒಳಗೆ ಬರಮಾಡಿಕೊಳ್ತದೆ. ಬರಮಾಡಿಕೊಂಡ ಆಮೇಲೆ ಮೇಲಕ್ಕೆ ದಂಡಿಗೆ ತೆಗಿತದೆ. ಹಾಗೆ ಬಸವಣ್ಣನವರು 12ನೇ ಶತಮಾನದೊಳಗೆ ಕಡ್ಡಾಯವಾಗಿ ಏನೂ ಮಾಡಿಲ್ಲ. ಮೊದಲು ಅವ್ರಿಗೆ ಅವಕಾಶ ಮಾಡಿಕೊಟ್ರು, ಮೊದಲು ಒಳಗೆ ಬನ್ನಿ. ಯಾಕಂದರೆ ಆದಷ್ಟು ಹೆಚ್ಚಿನ ಹಿಂದುಳಿದವರೆಲ್ಲರೂ ಮಾಂಸಾಹಾರಿಗಳಿದ್ದರು, ಮದ್ಯ ಮಾಂಸ ಸೇವನೆ ಮಾಡ್ತಾಯಿದ್ರು. ಅವ್ರಿಗೊಂದು ಅವಕಾಶ ಕೊಡಬೇಕಂತೇಳಿ ಅವರು ಮೊದಲು ಮುಕ್ತವಾಗಿ ಒಳಗೆ ಬರಮಾಡಿಕೊಂಡ ಮೇಲೆ ಈ ಒಂದು ಏನಾಗ್ತದೆ ಅಂತ ಕೇಳಿದ್ರೆ, ಸಜ್ಜನ ವರ್ತನದ ಸಂಘದೊಳಗೆ ನಾವು ಬಂದರೆ ಎಂಥ ಕೆಟ್ಟ ಮನುಷ್ಯನೂ ಕೂಡ ಪರಿವರ್ತನೆ ಆಗಲಿಕ್ಕೆ ಅವಕಾಶ ಇರ್ತದೆ. ಹೀಗಾಗಿ ಅಪ್ಪ ಬಸವಣ್ಣನವರು ಮಾಂಸಾಹಾರಿಗಳನ್ನು ಕೂಡ ಮೊದಲು ಬರಮಾಡಿಕೊಂಡು ಅವರು ಪರಿವರ್ತನೆ ಮಾಡಿದಂಥ ಉದಾಹರಣೆಗಳು ಭಾಳ ಇದ್ದಾವೆ. ಯಾಕೆ ನಾನು ಈ ಪ್ರಶ್ನೆ ಕೇಳಿದೆ ಅಂದರೆ, ಈಗ ವೈದಿಕರನ್ನು ಹೊರತುಪಡಿಸಿ ಶೂದ್ರರು ಅಂತ ನಾವೇನು ಕರಿತೀವಿ, ಪಂಚಮರಂತ ಕರೆಸ್ಕೊಡೋರು
ಅನಿವಾರ್ಯವಾಗಿ ಮಾಂಸಾಹಾರಿಗಳಾಗಿದ್ದಾರೆ. ಅದು ಅವರ ಅನಿವಾರ್ಯತೆ. ಏನು ಅಲ್ಲಿ ಅವರಿಗೆ ವೆಜಿಟೇರಿಯನ್ ತಿನ್ನಬಾರ್ದು ಅಂತಲ್ಲ, ಲಭ್ಯ ಇದ್ದರೂ ತಿಂತಿದ್ರು, ಬಡತನದ ಕಾರಣ ದನದ ಮಾಂಸ ತಿಂದರು, ದನದ ಮಾಂಸ ತಿಂದರು, ಅಂಥ ಕ್ರೂರ ಪದ್ಧತಿ ಸಮಾಜದಲ್ಲಿ ಬಂತು. ಆದರೆ ಅವರಿಗೆ ಲಿಂಗದೀಕ್ಷೆ ಮಾಡ್ಕೊಳ್ಳೋ ಮನಸ್ಸಿದೆ. ಆಹಾರ ಪದ್ಧತಿ ಬಿಡ್ತಾರೋ ಇಲ್ಲೋ ಅದು ಸೆಕೆಂಡರಿ. ಇಂಥ ಸಂದರ್ಭದಲ್ಲಿ ನಾವು ನೀವು ಮಾಂಸಾಹಾರಿಗಳದಿರಿ, ನೀವು ಲಿಂಗವು ಕಟ್ಕೋಬಾಡ್ರಿ, ನೀವು ಮದ್ಯಪಾನ ಮಾಡ್ತೀರಿ, ಲಿಂಗವು ಕಟ್ಕೋಬಾರ್ದೆ ಅಂತ ಹೇಳೋದ್ರಿಂದ ನಾವು ಅವರನ್ನು ಲಿಂಗಾಂಗ ಸಾಮರಸ್ಯದ ಅನುಭವದಿಂದ ದೂರ ಮಾಡಬೇಕಾಗುತ್ತೆ. ಈಗ ಬೌದ್ಧ ಧರ್ಮದಲ್ಲಿ ಧ್ಯಾನ ಇದೆ, ಆದರೂ ಮಾಂಸಾಹಾರ ಇದೆ. ಕ್ರಿಶ್ಚಿಯನ್ರಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಧರ್ಮ ಪಾಲಿಸ್ತಾರೆ. ಸಿಖ್ರು ಧರ್ಮ ಪಾಲನೆ ಮಾಡ್ತಾರೆ, ಮಾಂಸ ತಿಂತಾರ, ಆದರೂ ಧರ್ಮ ಪಾಲನೆ ಇದೆ. ಹಾಗೆ ನೀವು ಜಗತ್ತಿನ ಬುದ್ಧಿವಂತರು ಇಲ್ಲ ಅಂತಲ್ಲ, ಇಡೀ ಇವತ್ತು ಜಗತ್ತನ್ನು ಆಳ್ತಾ ಇರೋರು ಕ್ರಿಶ್ಚಿಯನ್ರು ಮತ್ತು ಯಹೂದಿಗಳು. ಜ್ಯೂಸು ಮತ್ತು ಕ್ರಿಶ್ಚಿಯನ್ಸು ಮಾಂಸ ತಿಂತಾರೆ, ಆದರೆ ಧರ್ಮ ಪಾಲನೆ ಮತ್ತು ವಿದ್ಯಾ ಬುದ್ಧಿಯಿಂದ ಅವ್ರು ಜಗತ್ತನ್ನು ಆಳ್ತಾರೆ. ಇದನ್ನು ಗಮನದಲ್ಲಿ ಇಟ್ಕೊಂಡು ನಾವು ಈ ಆಹಾರ ಪದ್ಧತಿಯ ರಿಸ್ಟ್ರಿಕ್ಷನನ್ನು ಹೇರ್ಕೊತ ಬಂದರೆ ನೀವು ಇಷ್ಟಲಿಂಗದಿಂದ ಅವ್ರನ್ನ ವಂಚಿತರನ್ನಾಗಿ ಮಾಡ್ತೀರಿ ಅಂತ ಒಂದು ಸಾಮಾನ್ಯ ಅಭಿಪ್ರಾಯ ಇದೆ. ಅದಕ್ಕೆ ನನ್ನ ಸಹಮತವೂ ಇದೆ. ಇದಕ್ಕೆ ನಮ್ಮ ಸಟಸ್ಥಲ ಸಿದ್ಧಾಂತದೊಳಗೆ ಮೊಟ್ಟ ಮೊದಲಿಗೆ ಅವ್ರಿಗೆ ಪಿಂಡಸ್ಥಳ, ಪಿಂಡ ಜ್ಞಾನಸ್ಥಳ, ಸಂಸಾರ ಹೇಯಸ್ಥಳ ಮತ್ತು ಗುರುಕಾರಣ್ಯ ಸ್ಥಳ, ಆಮೇಲೆ ಲಿಂಗಧಾರಣ ಸ್ಥಳ, ಪಂಚಾಕ್ಷರಿ ಜಪಸ್ಥಳ, ವಿಭೂತಿ ಧಾರಣ ಸ್ಥಳ, ರುದ್ರಾಕ್ಷಿ ಧಾರಣ ಸ್ಥಳ, ಆಮೇಲೆ ಭಕ್ತ ಮಾರ್ಗ ಕ್ರಿಯಾಸ್ಥಳ ಅಂತ ಬರ್ತದೆ. ಅಲ್ಲಿವರೆಗೂ ಇವನ್ನೆಲ್ಲ ಹೇಳಕ್ಕೆ ಬರಲ್ಲ. ಭಕ್ತ ಮಾರ್ಗ ಕ್ರಿಯಾ ಸ್ಥಳಕ್ಕೆ ಬಂದ ಮೇಲೆ ಅವರು ತಾವೇ ಅಷ್ಟರೊಳಗೆ ಅವರು ತಮ್ಮ ಮನಸ್ಸನ್ನು ಪರಿವರ್ತನೆ ಮಾಡ್ಕೊಂಡು ಬಿಡಲಿ ಮಾಡ್ತಾರೆ. ಆದರೆ ನೀವು ಆರಂಭದಲ್ಲೇ ರಿಸ್ಟ್ರಿಕ್ಷನ್ ಹಾಕೋದು ಅಥವಾ ಮಾಂಸ ತಿನ್ನೋರನ್ನ ಕೆಟ್ಟವ್ರನ್ನ ಟ್ರೀಟ್ ಮಾಡೋದು, ಮದ್ಯಪಾನ ಸೇವಿಸೋರನ್ನ ಅಪರಾಧಿಗಳಂತ ನೋಡೋದು ಸರಿಯಲ್ಲ. ಉದಾಹರಣೆ ನಾನು ನಿಮ್ಗೊಂದು ಉದಾಹರಣೆ ಕೊಡ್ತೀನಿ. ಲಿಂಗಾಯತ ಧರ್ಮದಲ್ಲಿ, ಲಿಂಗಾಯತ ಸಂಸ್ಕಾರದಲ್ಲಿ ಹುಟ್ಟಿದಂಥ ಹಿಂದಿನ ಮುಖ್ಯಮಂತ್ರಿಗಳಾದ JH ಪಟೇಲರು ಮಾಂಸ ತಿಂತಿದ್ರು, ಮದ್ಯ ಸೇವನೆ ಮಾಡ್ತಾಯಿದ್ರು. ಆದರೆ ಅವರ ವಿಚಾರ ಶಕ್ತಿ, ಜನಪರ ಕಾಳಜಿ, ಅವ್ರ ಧರ್ಮದ ಬಗ್ಗೆ ತಿಳ್ಕೊಂಡ ರೀತಿ ನೋಡಿದ್ರೆ ಒಂದಕ್ಕೊಂದು ಸಂಬಂಧ ಇಲ್ಲ. ಹಾಗಂತ ನೀವು ಅವ್ರು ಬರೀ ಮಾಂಸ ತಿನ್ನೋ ಕಾರಣಕ್ಕೆ, ಮದ್ಯ ಸೇವನೆ ಕಾರಣಕ್ಕೆ ನೀವು ಅವ್ರನ್ನ ದೂರಿಟ್ರಿ, ಅವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿದ್ರೆ ಅಂದರೆ ಒಬ್ಬ ಒಳ್ಳೆಯ ವ್ಯಕ್ತಿನ ಕಳ್ಕೊಂಡಂಗೆ ಆಗುತ್ತೆ. ಅವರು ಆಹಾರ ವಿಹಾರ ಪದ್ಧತಿ ಜೊತೆಗೇ ಒಂದು ಪ್ರಗತಿಪರ ಆಲೋಚನೆಯನ್ನು ಇಟ್ಕೊಂಡಿದ್ರು. ಹಂಗೆ ಅನೇಕ ಜನ ಇರ್ತಾರೆ. ಅವರು ಜಾತಿಯಿಂದ ಲಿಂಗಾಯತರಾಗಿದ್ದರು, ಅವ್ರ ಉದಾಹರಣೆ ಬೇಡ. ಬೇರೆ ಬೇರೆ ಜನಾಂಗದಲ್ಲಿರುವಂಥವ್ರು ಅನಿವಾರ್ಯವಾಗಿ ಮಾಂಸ ಪದ್ಧತಿಯನ್ನು ತ್ಯಜಿಸಿರಂಗಿಲ್ಲ. ಆದರೆ ಅವ್ರಿಗೆ ಇಷ್ಟಲಿಂಗದ ಬಗ್ಗೆ, ಬಸವ ತತ್ವದ ಬಗ್ಗೆ, ವಚನಗಳ ಬಗ್ಗೆ, ಈ ಧರ್ಮದಲ್ಲಿರುವ ಮಾನವೀಯತೆ ಬಗ್ಗೆ ಭಾಳ ಕಾಳಜಿ ಇದೆ ಮತ್ತು ಅಷ್ಟೇ ಶ್ರದ್ಧಾಭಕ್ತಿಯಿಂದ ಅವ್ರು ಬದುಕ್ತಾರೆ. ಅಂದ್ರೆ ನಾವು ಭಾಳ ಸೂಪರ್ಫಿಷಿಯಲ್ ಆಗಿ ಮೇಲ್ಪದರಿಗೆ ಜಾತಿ ಆಧಾರದ ಮೇಲೆ, ಆಹಾರ ಪದ್ಧತಿ ಮೇಲೆ ಲಿಂಗವನ್ನು, ಲಿಂಗಾಂಗ ಸಾಮರಸ್ಯವನ್ನು ದೂರ ಮಾಡಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಈಗ ಉದಾಹರಣೆಗೆ ನಿಮ್ಗೆ ಬಸವಣ್ಣವರ ಕಾಲಕ್ಕೆ ಎಂಡದ ಮಾರಯ್ಯ ಅಂತ ಒಬ್ಬರು ಬರ್ತಾರೆ. ಅವರು ಮದ್ಯವ್ಯಸನಿಗಳೇ ಮೂಲತಃ ಮತ್ತು ಮಾರೋರು ಸಹ. ಅದನ್ನು ಬಸವಣ್ಣನವರು ಅವರು ಉಪಯೋಗ ಮಾಡಿಕೊಂಡು, ಯಾಕಂದರೆ ಎಂಡ ಮಾರೋವ್ರ ಕಡೆಯಿಂದ ಅನುಭವ ಹೇಳಿದರೆ ಅದು ಸರಿಯಾಗುತ್ತದೆ ಅಂಥೇಳಿ ಆ ಎಂಡದ ಮಾರಯ್ಯನ ಮಾರಾಟ ಮಾಡೋದ್ರ ಜೊತೆಗೆ ಆ ಬಂದ ಜನರಿಗೆ ಎಂಡದ ದುಷ್ಪರಿಣಾಮ ತಿಳಿಸ್ತಾ ಇದ್ರು ಅವರು. ಮಾರು ಜೊತೆಗೆ ಎಂಡ ಮಾರುವುದು ಕಾಯಕ, ಮಾರುವುದ ಜೊತೆಗೆ ಇದ್ರ ಪರಿಣಾಮ ತಿಳಿಸ್ತಾರೆ. ಇದರಿಂದ ನಿಮ್ಮ ಹಣ ಹಾಳಾಗ್ತೈತಿ, ಒಂದನೇದು. ನಿಮ್ಮ ಆರೋಗ್ಯ ಹಾಳಾಗ್ತೈತಿ. ಆಮೇಲೆ ನಿಮ್ಮ ಮನೆತನದ ಮಾನ ಮರ್ಯಾದೆ ಗೌರವ ಅದಕ್ಕೆ ಕುಂದು ಬರ್ತದೆ ಅಂತ ತಿಳಿಸಿ ಹೇಳ್ತಿದ್ರು. ಎಂಡ ಕುಡಿಲಿಕ್ಕೆ ಬಂದವ್ರನ್ನೇ ಇವತ್ತಿಲ್ಲ ನಾಳೆ ಹೌದಲ್ಲ ನಾ ಮಾಡ್ತಾ ಇರೋದು ತಪ್ಪು, ನನ್ನ ಹಣ, ನನ್ನ ಆರೋಗ್ಯ, ನನ್ನ ಚಾರಿತ್ರ್ಯವನ್ನು ಯಾಕೆ ಕಳ್ಕೊಬೇಕನ್ನುವಂತೇಳಿ ತಾವೇ ಎಂಡ ಕುಡಿತಾ ಪರಿವರ್ತನೆ ಆಗಿದ್ದು ಕಲ್ಯಾಣದೊಳಗೆ ಇದೆ. ಈಗ ಆ ರೀತಿ ನಾವು ಮಾಡ್ಬೋದು. ನಾವು ಕಂಡೀಷನನ್ನು ಹೇರಬಾರ್ದು. ನಾನು ಇಷ್ಟಲಿಂಗ ಜನಪ್ರಿಯ ಆಗದೆ ಇರೋಕ್ಕೆ ಇದು ಒಂದು ಮಾನದಂಡ ಅಂತ ಭಾಳ ಸಲ ವಾದ ಮಾಡಿದ್ದೀನಿ. ಇದರಿಂದ ನಾನು ಟೀಕೆಗೂ ಒಳಗಾಗೀನಿ. ನೀವು ಅಪ್ಪಟ ಬಸವ ಪರಂಪರೆ ಜನ ನಂಗೆ ಟೀಕೆ ಮಾಡ್ತಾರೆ. ಆ್ಯಪಲ್ ಪುರಿಯವರು ಮದ್ಯ ಮಾಂಸಗಳ ವಿಚಾರವಾಗಿ ಲಿಬರಲ್ ಆಗಿರು ಅಂತ ಹೇಳ್ತಾರೆ. ಹಾಗೆಲ್ಲ ನಾನು ಹೇಳೋದೇನು, ನಾನು ವಾಸ್ತವವಾದದಲ್ಲಿ ಮಾತಾಡ್ತೀನಿ. ಎಷ್ಟೋ ಜನ ಲಿಂಗಾಯತರೇ ಮಾಂಸ ಸೇವನೆ ಮಾಡೋದ್ರಿಂದ, ಲಿಂಗಾಯತರೇ ಮದ್ಯ ಸೇವನೆ ಮಾಡೋದ್ರಿಂದ ನೀವು ಅವ್ರನ್ನ ಹೊರಗಿಟ್ಟಿಲ್ಲ. ಆದ್ರೆ ಮದ್ಯ ಮಾಂಸ ಸೇವೆ ಮಾಡುವಂಥ ಜಾತಿಯವ್ರನ್ನ, ಜನಾಂಗದವ್ರನ್ನ ಲಿಂಗದೀಕ್ಷೆ ಕೊಡದೆ ಹೊರಗಿಟ್ಟಿರಲ್ಲ, ಇದು ಅಪಾಯ ಅಂತ ನಾನು ಹೇಳ್ತಾ ಇದ್ದೀನಿ. ಇವತ್ತು ಲಿಂಗಾಯತರು ಅನಿಸ್ಕೊಂಡವರೇ ನನ್ನ ಗಮನಕ್ಕೆ ಬಂದಿರೋದು ನೋಡಿದಂದರೆ, ಯಾರು ಧರ್ಮವನ್ನು ಜಾಗೃತ ಮಾಡಬೇಕಾಗಿತ್ತು, ಊರೊಳಗೆ ಲಿಂಗಾಯತ ಧರ್ಮ ಬೆಳೆಸಬೇಕಾಗಿತ್ತು, ಅವರೇ ಮಧ್ಯವಸನಿಗಳಾಗಿದ್ದಾರಂತ ನನಗೆ ಕಂಡು ಬರ್ತದೆ.
ಹೀಗಾಗಿ ಮತ್ತು ನಾವು ಜನರಿಗೆ ಏನು ಉಪದೇಶ ಕೊಡಬಲ್ವಿ, ನಾವು ಜನರನ್ನ ಏನು ಪರಿವರ್ತನೆ ಮಾಡಬಲ್ವಿ. ಮೊದಲು ನಾವು ಜನರನ್ನ ಹತ್ತಿರಕ್ಕೆ ಕರ್ಕೊಂಡು ಇದು ಒಳ್ಳೆಯದಲ್ಲ, ಇದು ಸನ್ಮಾರ್ಗ ಅಲ್ಲ ಅಂತ ತಿಳ್ಕೊಂಡು ಮನವರಿಕೆ ಮಾಡಿದರೆ ನನಗೆ ಖಂಡಿತ ಹೇಳ್ತೀನಿ ಮನುಷ್ಯನಲ್ಲಿ ಪರಿವರ್ತನೆ ಆಗಲಿಕ್ಕೆ ಭಾಳ ಅವಕಾಶಗಳಿದ್ದಾವೆ, ಭಾಳ ಅವಕಾಶಗಳಿದ್ದಾವೆ. ಮನುಷ್ಯ ಹುಟ್ಟಿನಿಂದ ಯಾರೂ ಕೆಟ್ಟವರಲ್ಲ. ಸಂದರ್ಭ, ವಾತಾವರಣ, ಪರಿಸರ ಮತ್ತು ವರ್ತನೆಗಳಿಂದ ಆಗುವ ಸಂಭವಗಳಿರ್ತವೆ. ಯಾರೂ ಕೆಟ್ಟವರಾಗಬೇಕು, ಆಗಬೇಕಂತೇಳಿ ಯಾರಲ್ಲೂ ಅಂಥ ಭಾವನೆ ಇರಲ್ಲ ಸಹಜವಾಗಿ ಮಾನವನಲ್ಲಿ. ಯಾವಾಗ ನಮ್ಗೆ ಅದು ಸರಿಯಲ್ಲ, ಇದು ಒಳ್ಳೆಯದಲ್ಲ ಅಂತ ಮನವರಿಕೆ ಮಾಡಿದರೆ ಖಂಡಿತವಾಗಿ ಬದಲಾವಣೆಗೆ ಅವಕಾಶ ಇದೆ ಅನ್ನೋದಕ್ಕೆ 12ನೇ ಶತಮಾನದೊಳಗೆ ಒಬ್ಬ ಕಳ್ಳ ಬಂದಿರ್ತಾರೆ, ಬಸವಣ್ಣನವರು. ಕಳ್ಳನ್ನು ಅವರು ಪ್ರಧಾನಮಂತ್ರಿ ಮನಸ್ಸು ಮಾಡಿದರೆ ಹಿಂಗೆ ಚಪ್ಪಾಳಿ ತಟ್ಟಿದರೆ ಭಟ್ರು ಬರ್ತಾರೆ, ಹಿಡ್ಕೊಂಡು ಸೆರೆಮನೆಗೆ ಹಾಕ್ತಾರೆ. ಸೆರೆಮನೆಗೆ ಹಾಕಿ ಅವ್ರಿಗೆ ಶಿಕ್ಷೆ ಕೊಡ್ತಾರೆ ಅಂತ ಇಟ್ಕೊಳ್ರಿ. ಆದರೆ ಬಸವಣ್ಣವರು ಹಂಗೆ ಮಾಡಲಿಲ್ಲ. ಯಾಕಂತ ಕೇಳಿದರೆ ಸೆರೆಮನೆಗೆ ಕಳಿಸಿದರೆ ಅವನು ಮತ್ತೆ ಪ್ರತಿರೋಧ ವ್ಯಕ್ತಪಡಿಸ್ತಾನೆ, ವಿರೋಧ ವ್ಯಕ್ತಪಡಿಸ್ತಾನೆ. ಮನಸ್ಸನ್ನು ಪರಿವರ್ತನೆ ಮಾಡಿದರೆ ಕಳ್ಳನು ಕೂಡ ಪರಿವರ್ತನೆ ಆಗಬಾರ್ದು ಉದ್ದೇಶ ಇಟ್ಟುಕೊಂಡು ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದ ಅಂತ ತಿಳ್ಕೊಂಡು ಸಂಗಮನಾಥ ಅಂದಾಗ ಅವನ ಮನಸ್ಸಿಗೆ ಪರಿವರ್ತನೆ ಆಗ್ತದೆ. ನಾನು ಕಳ್ಳ ಇದ್ದರೂ ಕೂಡ ನನ್ನನ್ನು ಗೌರವಿಸಿದ್ರಲ್ಲ, ಇಂಥ ಮಹಾತ್ಮರಿಗೆ ನಾನು ಹೆಂಗೆ ವಂಚನೆ ಮಾಡಲಿ ಅಂತೇಳಿ ಆವತ್ತೇ ಮನಸ್ಸು ಪರಿವರ್ತನೆ ಮಾಡಿ ಕಳ್ಳ ಆಗೋದನ್ನು ಬಿಡ್ತಾರೆ. ಅಂದರೆ ಇಲ್ಲಿ ಮುಖ್ಯವಾಗಿ ನಾವು ಶಿಕ್ಷೆ, ದಂಡನೆ ಮತ್ತು ಬೇರೆ ಬೇರೆ ಮಾರ್ಗದಿಂದ ಜನರನ್ನು ಬದಲಾಯಿಸ್ತೇವೆ ಅಂದರೆ ಅದು ಸಾಧ್ಯ ಇಲ್ಲ. ಮನಸ್ಸಿನಿಂದ ಪರಿವರ್ತನೆ ಮಾಡಿದರೆ ಖಂಡಿತ ಸಾಧ್ಯ ಆಗ್ತದೆ. ಅಂಥ ಹಿಂದುಳಿದವರಿಗೆ, ಅಂಥ ಅನಾಗರಿಕರಿಗೆ ನಾವು ಒಳ್ಳೆಯ ಮಾರ್ಗವನ್ನು ಹೇಳಿ ಬನ್ನಿ ನಮ್ಮಲ್ಲಿ ಅಂತೇಳಿ ಮೊದಲು ಕರ್ಕೊಂಡು ಅವರು ಪರಿವರ್ತನೆ ಮಾಡಿದರೆ ಈಗಲೂ ಕೂಡ ಅವರು ಇದಾಗ್ತಾರೆ ಅಂತ. ಈಗ ನೀವು ನನಗಿದು ಈ ಪ್ರಶ್ನೆ ಭಾಳ ಸಲ ಕಾಡ್ತದೆ, ಬಂದವರಿಗೆಲ್ಲ ಕೇಳ್ತೀನಿ. ಬಸವ ತತ್ವ ಹೇಳ್ತಾರೆ, ವಚನ ಹೇಳ್ತಾರೆ, ಕೊಳ ಲಿಂಗು ಕಟ್ಕೊಂಡಿಲ್ಲ, ಅವರು ಮಾಂಸ ತಿಂತಾರೆ ಅಂತ ಹೇಳೋದು, ಅದನ್ನು ಲಘುವಾಗಿ ಮಾತಾಡೋದ್ರಿಂದ ನಾವು ಈ ಬಸವ ತತ್ವ ನಿಷ್ಠೆ ಮತ್ತು ಲಿಂಗತತ್ವ ನಿಷ್ಠೆ ಬಗ್ಗೆ ಪ್ರಚಾರ ಮಾಡುವವರನ್ನು ಕೂಡ ದೂರ ಮಾಡ್ತೇನೆ ಅನ್ನುವಂಥ ಒಂದು ಆತಂಕ ಇದ್ದೇ ಇದೆ. ಆ ಕಾರಣಕ್ಕೆ ನೀವು ಹಾಗೆ ಒಂದು ಹಿಂದುಳಿದ ವರ್ಗದಿಂದ ಬಂದು ಪರಿವರ್ತನೆ ಆಗಿ ನೀವು ಈ ಮಾತನ್ನು ಹೇಳೋದ್ರಿಂದ ನಿಜವಾದ ಲಿಂಗಾಯತರಿಗೆ ಹೆಚ್ಚು ಶಕ್ತಿ ಮತ್ತು ಒಂದು ಆತ್ಮಸ್ಥೈರ್ಯ ಬರ್ತದೆ. ನೀವು ಈ ಲಿಂಗಾಂಗ ಸಾಮರಸ್ಯದ ಅನುಭವದ ಜೊತೆಗೆ ಇವತ್ತು ಇಡೀ ದಿನ ನಮ್ಮ ಮಾತುಕತೆಯಲ್ಲಿ ಹೇಗೆ ಶಿವಯೋಗವನ್ನು ಮಾಡಬೇಕು, ಹೇಗೆ ಅದನ್ನು ಅನುಭವಿಸಬೇಕು, ವೈಯಕ್ತಿಕವಾಗಿ ನೀವು ಕಾಲೇಜು ಶಿಕ್ಷಣ ಪಡೆದೇ ಹೋದರೂ ಕೂಡ ಲಿಂಗಾಂಗ ಸಾಮರಸ್ಯದ ಮೂಲಕನೇ ನಾನು ವಚನಗಳನ್ನು ಬರಲಿಕ್ಕೆ ಸಾಧ್ಯ ಆಯಿತು, ವಚನಗಳಿಗೆ ವ್ಯಾಖ್ಯಾನ ಮಾಡಲಿಕ್ಕೆ ಸಾಧ್ಯ ಆಯಿತು, ವಚನಗಳನ್ನು ನಿರ್ವಚನೆ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳಿದ್ರಿ. ಇದಕ್ಕಿಂತಲೂ ಒಂದು ಭಾಳ ಮಹತ್ವದ್ದೇನೆಂದರೆ ಸ್ವತಃ ನೀವು ಬರೀಲಿಕ್ಕೆ ಪ್ರಾರಂಭ ಮಾಡಿದ್ರಿ. ಅಂದರೆ ನೀವು ಹೇಳಿದ ಕೃತಿಗಳದಾವಲ್ಲ ಇವತ್ತು, ವಚನ ನಿರ್ವಚನೆ ಸಂಪುಟ 6 ಸಂಪುಟ, ಅದು ಯಾರ್ಯಾರು ವಚನಗಳನ್ನು ತೊಗೊಂಡ್ರಿ, ಏನೇನು ತೊಗೊಂಡ್ರಿ? ಅಂದರೆ ಅಲ್ಲಿ ಎಲ್ಲ ವಚನಕಾರರು ಬರ್ತಾರೆ. ಸ್ಥಳಕಟ್ಟಿನ ಮೇಲೆ ಅವ್ರೇನು ಮಾಡಿದಾರಂದರೆ ಅಪ್ಪ ಪಗುವಳಕಟ್ಟೆಯವರು ಸಟಸ್ಥಲ ಸಿದ್ಧಾಂತವನ್ನು ಕ್ರೋಢೀಕರಿಸಿ ಆಯಾ ಸಂದರ್ಭಕ್ಕನುಗುಣವಾಗಿ ಯಾವ್ಯಾವ ಶರಣರ ವಚನಗಳು ಬರ್ತಾವ ಅವನು ಸಂಪಾದನೆ ಮಾಡಿ ಒಟ್ಟಿನಲ್ಲಿ ಎಲ್ಲ ಶರಣರು ಅವರಿದ್ದಾರೆ. ಎಲ್ಲ ಹೆಂಗೆ ಅರ್ಥ ಮಾಡ್ಕೊಂಡ್ರಿ ಅವನು? ಆ ವಚನಗಳನ್ನ ಹೆಂಗೆ ಅರ್ಥ ಮಾಡ್ಕೊಂಡ್ರಿ ನಿರ್ವಚನ ಮಾಡ್ಬೇಕಾದ? ಓದಿದ್ರು, ಯಾರ ಕಡೆ ಹೇಳಿಸ್ಕೊಂಡ್ರು? ಇಲ್ಲ, ಓದೋದಕ್ಕಿಂತ ನನಗೆ ಅನುಭವಕ್ಕೆ ಸ್ವಲ್ಪ ಬರ್ತು. ಒಂದು ಅದಕ್ಕಿಂತ ಮುಖ್ಯ ನಮಗೆ ಹೇಳ್ಬೇಕಂದ್ರೆ ನಾನು ಕರ್ಣ ಹಸಿಗೆ ಅಭ್ಯಾಸ ಮಾಡಿದೆ. ನಿಜವಾಗಿ ಹೇಳ್ತೀನಿ, ಯಾರು ಕರ್ಣ ಹಸಿಗೆನ ಅಭ್ಯಾಸ ಮಾಡ್ತಾರಲ್ಲ ವಚನಗಳಲ್ಲಿ ಏನಿದ್ರೂ ಕೂಡ ಅದು ಇದು ಮಾಡ್ತದೆ. ಅಂದರೆ ಕರ್ಣ ಹಸಿಗಳಿಗೆ ಒಂದು ವಿಶೇಷ ಜ್ಞಾನ ಏನಿದೆ ಅಂತ ಕೇಳಿದರೆ ವಚನಗಳು ಯಾವ ಭಾವದಲ್ಲಿ ಬರೆದಿರ್ತಾರೆ, ಅವಾಗ ಯಾವಕ್ಕೆ ಅನ್ವಯ ಆಗ್ತದೆ ಅನ್ನುವಂಥದ್ದನ್ನು ಇಲ್ಲಿ ಗೊತ್ತಾಗ್ತದೆ. ಅಂದರೆ ಕರ್ಣಹಾಸಿಗೆ ಓದಿದ್ರು ಅಥವಾ ಯಾರು ಬೋಧನೆ ಮಾಡ್ಕೊಂಡ್ರು? ಓದಿದೆ. ಓದೋದ್ರ ಮೂಲಕ ಕರ್ಣಹಾಸಿಗೆ ಅರ್ಥ ಆಗುತ್ತಾ? ಹೌದು, ಆಗ್ತದೆ. ಎಲ್ಲ ಸಾಮಾನ್ಯರು ಕೂಡ ಅರ್ಥ ಮಾಡ್ಕೋಬೋದಾ? ಇಲ್ಲ, ಅದು ಲಿಂಗಾಂಗ ಸಾಮರಸ್ಯ ಬೇಕೇ. ಅದಕ್ಕೆ ಕರ್ಣಹಾಸಿ ಒಳಗೆ ಮೊದಲನೇದು ದೇಹ ಜ್ಞಾನ, ಆಮೇಲೆ ದೇಹದ ವ್ಯಾಪಾರಗಳು, ಆಮೇಲೆ ಲಿಂಗಾಂಗ ಸಾಮರಸ್ಯಕ್ಕೆ ಪೂರಕವಾಗಿರುವಂಥದ್ದು ಕರ್ಣಹಾಸಿಗೆ ಅಂತೇಳಿ ನಮ್ಮ ಇವರು ಚನ್ನಬಸವಣ್ಣವರು ಅವತ್ತೇ ಹೇಳಿಬಿಟ್ಟಿದ್ದಾರೆ. ನಾವು ಕರ್ಣಹಾಸಿಗೆ ಅಂತ ಕಠಿಣವಾದ ಅಧ್ಯಯನಕ್ಕೆ ಹೋಗೋದಕ್ಕಿಂತ ಮುಂಚೆ ದೇಹವನ್ನು ಮನಸ್ಸನ್ನು ಲಿಂಗಾಂಗ ಸಾಮರಸ್ಯದ ಮೂಲಕ ಹೇಗೆ ಪರಿವರ್ತನೆ ಮಾಡ್ಕೋಬೋದು, ಆಹಾರ ಪದ್ಧತಿಗೆ ಅನೇಕ ವಿಷಯಗಳ ಮೇಲೆ ಬೆಳಕು ಚೆಲ್ಲಿದ್ರಿ. ಅದಕ್ಕೆ ನಾನು ಮೊದಲ ಭಾಗವಾಗಿ ನಾನು ನಿಮಗೆ ಅನೇಕ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಶರಣಾರ್ಥಿ.